ತಮ್ಮ ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್ ನ ಆಹ್ವಾನವನ್ನ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಬದುಕಿಗಾಗಿ ದೇಶದಿಂದ ಹೊರಗೆ ಹೋಗಿ ಹೊರದೇಶಗಳಲ್ಲಿ ಬೇರೆ ಬೇರೆ ಕಡೆ ಇದ್ಕೊಂಡು ಗೌರವಯುತ ಬಾಳ್ವೆ ನಡೆಸಬೇಕು ಅಂತ ಹೇಳಿ ಹೋಗಿರ್ತಕ್ಕಂಥ ಸಹೋದರರು ನೀವೆಲ್ಲ. ನಿಮಗೆ ಇದೊಂದು ಪವಿತ್ರವಾದ ದಿವಸ. ಈ ದಿವಸ ನಾವೆಲ್ಲರೂ ಕೂಡ ಒಂದು ಹಬ್ಬ ಆಚರಣೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ದೇಶದ ಒಳಗೆ ಈ ವಾತಾವರಣ ಇಲ್ಲ. ದೇಶದ ಹೊರಗಿರ್ತಕ್ಕಂಥವ್ರಿಗೆ ನಿಮಗೆ ಈ ಅಭಿಮಾನ ಇದೆ. 75ನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಾನು ಮಾತಾಡ್ಬೇಕಾಗಿದೆ. ಒಬ್ಬ ಮನುಷ್ಯನಿಗೆ ತನ್ನ ಬದುಕಿನಲ್ಲಿ 75 ವಸಂತಗಳನ್ನ ಕಳೆದ್ರೆ ಅವನು ಮುಪ್ಪಿಗೆ ಬಂದಿರ್ತಾನೆ. ಸಾಕಷ್ಟು ಸುಖ ದುಃಖಗಳನ್ನು ನೋಡಿರ್ತಾನೆ, ಅನುಭವವನ್ನ ಗಳಿಸ್ಕೊಂಡಿರ್ತಾನೆ. ಮತ್ತೆ ತನ್ನಲ್ಲಿ ಶೇಖರಿಸಿರ್ತಕ್ಕಂಥ ಎಲ್ಲ ಅನುಭವಗಳನ್ನ ಮುಂದಿನ ಜನಾಂಗಕ್ಕಾಗಿ ಒಳ್ಳೆದಕ್ಕಾಗಿ ಬಿಟ್ಟು ಹೋಗೋದಕ್ಕೆ ಅವನು ತಯಾರಾಗಿರ್ತಾನೆ. ಆದ್ರೆ ಭಾರತದ ಒಂದು ದೊಡ್ಡ ದೇಶಕ್ಕೆ 75 ವಸಂತಗಳು ಅಂತ ಮುಪ್ಪನ್ನೇನು ತಂದಿಲ್ಲ. ನಾವು ನಿರೀಕ್ಷೆ ಮಾಡಿದಷ್ಟು ನಾವು ಸಾಧಿಸೋದಾಗಿಲ್ಲ. ಬಹಳ ದೊಡ್ಡ ಕಷ್ಟದಲ್ಲಿ ನಾವಿದ್ದೇವೆ. ನಮ್ಮ ಇತಿಹಾಸವನ್ನೇ ಅರಿಯದವರು, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾಹಿತಿ ಇಲ್ಲದವರು, ಮಾಹಿತಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಗೌರವ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ನನಗೆ ನನ್ನನ್ನು ಪರಿಚಯ ಮಾಡುವಾಗ ತಾವು ಹೇಳಿದ್ರಿ, ನನ್ನಲ್ಲಿ ಒಬ್ಬ ರಾಜನೀತಿಜ್ಞನನ್ನು ತಾವು ಕಾಡ್ತಾ ಇದ್ದೀರಿ, ರಾಜಕಾರಣಿಯನ್ನು ಕಾಡ್ತಾ ಇಲ್ಲ ಅಂತ. ನನ್ನ ಪದ ಬಳಕೆ ಅಥವಾ ಭಾಷಾ ಪ್ರಯೋಗ ಆ ಗೌರವಕ್ಕೆ ಹೊಂದಿಕೊಂಡಂತೆ ಇರಬೇಕೆ ಹೊರತು ನೀವು ನನ್ನ ಬಗ್ಗೆ ಪರಿಚಯಿಸಿದ ರೀತಿಗೂ ನಾನು ನಡ್ಕೊಳ್ತಕ್ಕಂಥ ರೀತಿಗೂ ವ್ಯತ್ಯಾಸ ಕಂಡು ಬಂದ್ರೆ, ಯಾರೆಲ್ಲ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಕುತೂಹಲದಿಂದ ನನ್ನ ಮಾತನ್ನು ಕೇಳೋದಕ್ಕೆ ತಯಾರಾಗಿದ್ದಾರೆ, ಅವರೆಲ್ಲರೂ ಬೇಸರ ಆಗ್ತದೆ. ನಮಗೆ ಸ್ವಾತಂತ್ರ್ಯ ಒಂದು ರಾತ್ರಿಯಲ್ಲಿ ಸಿಗಲಿಲ್ಲ, ಅಥವಾ ಚಿಟಿಕೆ ಹೊಡೆಯೋದ್ರಲ್ಲಿ ಬರ್ಲಿಲ್ಲ. ವ್ಯಾಪಾರಕ್ಕಾಗಿ ಬಂದವರು ಲಾಭ, ನಮ್ಮಲ್ಲಿ ಇದ್ದಂತ ಅನೇಕ ಕಾರಣಗಳಿಂದಾಗಿ ಇಲ್ಲಿ ಕಾಯಂ ಇರಬಹುದು ಅಂತ ಭಾವಿಸ್ತಾರೆ. ನಮ್ಮ ಎಲ್ಲ ದೌರ್ಬಲ್ಯಗಳ ಸಂಪೂರ್ಣ ಪ್ರಯೋಜನ ಪಡೆದುಕೊಂಡು 3 ಶತಮಾನಗಳ ಕಾಲ ಇಲ್ಲೇ ಉಳಿತಾರೆ. 3 ಶತಮಾನಗಳ ಕಾಲ ಪರಕೀಯರು, ಈ ಭೂಮಿಯ ಗುಣ ಗೊತ್ತಿಲ್ಲ, ಈ ಜನರ ಸಂಸ್ಕಾರ ಗೊತ್ತಿಲ್ಲ, ಇವರ ಅಗತ್ಯತೆಗಳು ಬೇಕಾಗಿಲ್ಲ, ಅವರ ಸ್ವಾರ್ಥಕ್ಕಾಗಿ ಇಲ್ಲಿ ಉಳಿತಾರೆ. ಸಹಜವಾಗಿಯೇ ಒಬ್ಬ ಮನುಷ್ಯ
ಇಂತಹ ಒಂದು ಸನ್ನಿವೇಶದಲ್ಲಿದ್ದಾಗ ನಮ್ಮನ್ನ ಎಷ್ಟು ದುರ್ಬಳಕೆ ಮಾಡ್ಬೇಕು ಅಷ್ಟು ಮಾಡ್ರಿ. ಅವರಿಗೆ ಪ್ರಯೋಜನ ಆಗ್ತಕ್ಕಂಥದಕ್ಕೋಸ್ಕರ ಸಾಂದರ್ಭಿಕವಾಗಿ ಕೆಲವು ಸುಧಾರಣೆಗಳನ್ನ ಅವ್ರು ಇಲ್ಲಿ ಮಾಡಿರ್ಬೋದೇ ಹೊರತು ಈ ದೇಶದ ಜನರ ಮೇಲೆ ಪ್ರೀತಿಗಾಗ್ಲಿ ಅಥವಾ ಈ ದೇಶದ ಅಭಿವೃದ್ಧಿಗಾಗ್ಲಿ ಅವ್ರು ಮಾಡಲಿಲ್ಲ. ದೇಶದ ಬಿಡುಗಡೆಗೆ ಸ್ವಾತಂತ್ರ್ಯಕ್ಕೆ ಸಮರ ಪ್ರಾರಂಭ ಆದಾಗ ಅದು ಮುಂದೊಂದು ದಿವಸ ಇಷ್ಟು ದೊಡ್ಡ ಜ್ವಾಲೆಯಾಗಿ ಹಬ್ಬುತ್ತೆ ಅಂತಕ್ಕಂಥ ಕಲ್ಪನೆ ಪ್ರಾರಂಭಿಸಿದವ್ರಿಗೆ ಇರ್ಲಿಲ್ಲ. ಆ ದಿವಸ ಪ್ರಾರಂಭ ಮಾಡಿದವ್ರಿಗೆ ಸಿಪಾಯಿ ದಂಗೆ ಆದ್ಮೇಲೆ ಆ ಸನ್ನಿವೇಶದಲ್ಲಿ ಅವರ ಕಣ್ಮುಂದೆ ಇದ್ದದ್ದು ಎರಡೇ, ಅವ್ರ ಹತ್ರ ಇದ್ದ ಬಂಡವಾಳ, ಒಂದು ಮೌಲ್ಯ, ನೈತಿಕ ಬಲ ಮತ್ತು ಆದರ್ಶ. ಈ ದೇಶ ನನ್ನದು, ಈ ಭೂಮಿ ನನ್ನದು, ನಾನು ಇನ್ನೊಬ್ಬರ ಆಧೀನದಲ್ಲಿರಬಾರದು, ನನ್ನ ತಾಯಿಗೆ ಬಂಧನದ ಬಿಡುಗಡೆ ಆಗ್ಬೇಕು. 1857 ಕತೆ ಮೊಘಲ್ ಕಡೆ ಚಕ್ರವರ್ತಿಯನ್ನ ಜಫರ್ ಅವರನ್ನ ರಂಗೂನ್ ಜೈಲಿನಲ್ಲಿ ಇಟ್ಟಿದ್ದು. ಆತ ರಂಗೂನ್ ಜೈಲಿನಲ್ಲಿ ಒಂದು ಮಾತು ಹೇಳ್ತಾರೆ, ಕವಿ ಆತ, ಚಕ್ರವರ್ತಿ ನೀನ್ ಎಂಥ ದೌರ್ಭಾಗ್ಯದವನಯ್ಯ, ನಿನಗೆ ಸತ್ರೆ ಹೂಡ್ಲಿಕ್ಕೆ 4 ಗಜ ಜಾಗ ಕೂಡ ಇಲ್ಲದಂತ ಸ್ಥಿತಿಯಲ್ಲಿ ನೀನಿದ್ಯಲ್ಲ ಅಂತ ಹೇಳಿ ತನ್ನ ಬಗ್ಗೆ ತಾನೇ ಮರುಕ ಪಡ್ತಾನೆ. 84 ವರ್ಷದ ಒಬ್ಬ ವಯೋವೃದ್ಧನನ್ನ ದೇಶದ್ರೋಹದ ಆರೋಪ ಹೊರಿಸಿ ಇನ್ನೊಂದು ದೇಶದ ಜೈಲಿನಲ್ಲಿ ಇಡ್ತಾರೆ. ನಂತರದ್ದೆಲ್ಲ ಇತಿಹಾಸ. 1885ಕ್ಕೆ ಕಾಂಗ್ರೆಸ್ಸಿನ ಸ್ಥಾಪನೆ ಆಗುತ್ತೆ. ನಾನು ಯಾವ ಕಾರಣಕ್ಕೂ ಇವತ್ತಿನ ಕಾಂಗ್ರೆಸ್ ಅದು ಅಂತ ಹೇಳೋದಿಲ್ಲ. ಆ ಕಾಂಗ್ರೆಸ್ಗೆ ಅವತ್ತಿಗೆ ತನ್ನದೇ ಆದಂತಹ ಧ್ಯೇಯ ಇತ್ತು. ಈ ದೇಶದಲ್ಲಿ 1885ರಲ್ಲಿ ಕಾಂಗ್ರೆಸ್ಸಿನ ಸ್ಥಾಪನೆ ಆಗುತ್ತೆ. 1923ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗುತ್ತೆ. ಅವರ ಉದ್ದೇಶ ಹಿಂದೂ ರಾಷ್ಟ್ರ, ಕಾಂಗ್ರೆಸ್ಸಿನ ಉದ್ದೇಶ ಸ್ವಾತಂತ್ರ್ಯ. ಹಾಗಾಗಿ ಈ ವರ್ಗನೇ ಬೇರೆ, ಆ ವರ್ಗನೇ ಬೇರೆ. ಕಾಂಗ್ರೆಸ್ಸಿನ ಹೋರಾಟದ ಮುಖೇನ ಪ್ರಾರಂಭ ಆದಂತ ದಿಸೆಯಲ್ಲಿ ಕೆಲವರು ಬಹಳ ಉಗ್ರ ಸ್ವರೂಪದ ಹೋರಾಟಗಾರರಿದ್ರು, ಕೆಲವರು ಬಹಳ ಸೌಮ್ಯ ಸ್ವಭಾವದವರಿದ್ರು, ಮತ್ತೆ ಕೆಲವರಿಗೆ ಇನ್ನೊಂದು ರೀತಿಯ ಕೆಲವು ರಿಸರ್ವೇಶನ್ಸ್ ಇದ್ರು. ಇದು ಕ್ರಮೇಣ ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ರೂಪ ಪಡ್ಕೊಳ್ಳುತ್ತೆ. ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಬಂದು ಇಲ್ಲಿ ನೆಲೆಸಿದ ಮೇಲೆ ಅದು ಬೇರೆ ಒಂದು ಸ್ವರೂಪವನ್ನೇ ಪಡ್ಕೊಳ್ಳುತ್ತೆ. ಈ ದೇಶದ ಜನರ ಸ್ವಭಾವ ಮತ್ತು ಅವರ ಇತಿಮಿತಿಗಳ ಬಗ್ಗೆ ಗಾಂಧೀಜಿಯವರಿಗೆ ಒಬ್ಬ ಮನೋವಿಜ್ಞಾನಿಯ ರೀತಿಯಲ್ಲಿ ಬಹಳ ಒಳ್ಳೆಯ ತಿಳುವಳಿಕೆ.
ಅಹಿಂಸೆಯ ಚಳುವಳಿಯನ್ನ ಅವ್ರು ಹೇಳ್ತಾರೆ, ಸತ್ಯಾಗ್ರಹದ ಬಗ್ಗೆ ಮಾತನಾಡ್ತಾರೆ. ಕೆಲವರಿಗೆ ಇದು ಕೈಲಾಗದತನ ಅಂತ ಅನ್ನಿಸ್ತು. ಆದ್ರೆ ಗಾಂಧೀಜಿ ಅವ್ರಿಗೆ ಗೊತ್ತಿತ್ತು, ತಾನು ತನ್ನ ಉಡುಪನ್ನು ಸಹ ಬದಲಾಯಿಸ್ಕೊಳ್ತಾರೆ, ಸಾಮಾನ್ಯ ಮನುಷ್ಯನಂತೆ ಉಡುಪು ಹಾಕೊಳ್ತಾರೆ, ಸಾಮಾನ್ಯ ಮನುಷ್ಯನಂತೆ ತನ್ನ ಬದುಕನ್ನು ಪಾರದರ್ಶಕವಾಗಿಡ್ತಾರೆ. ಅಲ್ಲಿಯವರೆಗೆ ದೇಶದ ಸಾಮಾನ್ಯ ಜನರಿಗೆ ಆ ರೀತಿಯ ವಿಶ್ವಾಸ ಮೂಡಿಸಬಲ್ಲ, ಭಾರತ ದೇಶದ ಆದ್ಯಂತ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಲ್ಲ ಒಬ್ಬ ನಾಯಕ ಸೃಷ್ಟಿ ಆಗಿರ್ಲಿಲ್ಲ. ಬಹಳ ಪ್ರತಿಭಾನ್ವಿತ ನಾಯಕರಿದ್ರು ಕೂಡ ಅವರವರ ಪ್ರಾಂತ್ಯಕ್ಕೆ ಅವರು ಸೀಮಿತ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಬಿ.ಸಿ. ರಾಯ್ ಅವರಿದ್ದಿರಬಹುದು, ಅಥವಾ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ ಇದ್ದಿರಬಹುದು, ಅಥವಾ ಇನ್ ಕೆಲವು ಪ್ರಮುಖರು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಿರಬಹುದು. ಗಾಂಧೀಜಿ ಅವರಿಗೆ ದೊರೆತಂತಹ ಆ ಮಾನ್ಯತೆ ಭಾರತದ ಆದ್ಯಂತ ಎಲ್ಲ ಜಾತಿ ಧರ್ಮಗಳ ವರ್ಗಗಳ ಜನರಿಂದ ಮತ್ಯಾರಿಗೂ ಸಿಕ್ಕಿರ್ಲಿಲ್ಲ. ಅಸ್ಪೃಶ್ಯತೆಯಿಂದ ಹಿಡಿದು ಜಾತ್ಯತೀತ ಮನೋಭಾವದವರಿಗೆ ಸ್ಪಷ್ಟ ನಿಲುವಿತ್ತವರಿಗೆ, ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ತಿಳುವಳಿಕೆ ಇತ್ತು, ಅತ್ಯಂತ ಸೌಮ್ಯ ಭಾಷೆಯಲ್ಲಿ ತನ್ನ ಎದುರಾಳಿಗೆ ತನ್ನ ತೀವ್ರತರದ ಪ್ರತಿಭಟನೆಯನ್ನು ಮುಟ್ಟಿಸುವ ಶಕ್ತಿ ಅವರಿಗಿತ್ತು. ಪ್ರಪಂಚದ 2ನೇ ಮಹಾಯುದ್ಧ ಒಂದು ಹಂತದಲ್ಲಿದ್ದಾಗ ಭಾರತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೂ ಸಹ ಮಾನವ ದ್ವೇಷಿ ಅಂತಲೇ ಖ್ಯಾತಿಯನ್ನು ಪಡೆದಂತ ಹಿಟ್ಲರ್ನ ವಿರುದ್ಧ ಬ್ರಿಟನ್ ಸಮರ ನಡೆಸ್ತಾ ಇದ್ದ ಕಾರಣದಿಂದ ನಾವು ನಮ್ಮ ಚಳುವಳಿಯನ್ನ ಸ್ವಲ್ಪ ದಿವಸ ಸ್ಥಗಿತಗೊಳಿಸೋಣ, ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಟ್ಲರ್ನ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸನ್ನಿವೇಶವನ್ನ ಸೃಷ್ಟಿ ಮಾಡಬಾರ್ದು, ನಾವು ಅದಕ್ಕೆ ಪರೋಕ್ಷವಾಗಿಯೂ ಸಹ ಬೆಂಬಲ ಕೊಡಬಾರ್ದು ಅಂತಕ್ಕಂಥ ಸ್ಪಷ್ಟ ನಿಲುವು ಅವ್ರದ್ದು. ಟೀಕೆಗೆ ವಿಮರ್ಶೆಗೆ ಗುರಿ ಆಗ್ತಾರೆ. ಎಲ್ಲ ನೋವು ಅಪಮಾನವನ್ನು ನುಂಗಿಕೊಂಡು ಇತಿಹಾಸಕ್ಕೆ ಅವಕಾಶ ಕೊಡ್ತಾರೆ. ತಾನು ಆವತ್ತು ತಾಡಿದ ನಿಲುವು ಮನುಕುಲ ಪರವಾಗಿದ್ದಂತಹ ನಿಲುವೆ ಹೊರತು ತಾನು ಒಬ್ಬ ಸ್ಟೇಟ್ಸ್ಮನ್ ಹೊರತು ತಾನು ರಾಜಕಾರಣಿ ಅಲ್ಲ, ದ್ವೇಷ ಹಗೆತನದಲ್ಲಿ ತನಗೆ ನಂಬಿಕೆ ಇಲ್ಲ ಅಂತಕ್ಕಂಥದನ್ನು ರುಜುವಾತು ಮಾಡ್ತಾರೆ. ಅಂಬೇಡ್ಕರ್ ಅವರು ಗಾಂಧಿಯವರ ಜೊತೆಗೆ ಸಹಮತ ವ್ಯಕ್ತಪಡಿಸುವುದಿಲ್ಲ. ಅಂಬೇಡ್ಕರ್ ಅವರಿಗೆ ಗಾಂಧಿಯ ವಿಚಾರಧಾರೆಯಲ್ಲಿ ಸಮಾಧಾನ ಇರೋದಿಲ್ಲ. ಅಂಬೇಡ್ಕರ್ ಅವರು ಸ್ವತಃ ತನ್ನ ಜೀವನದಲ್ಲಿ ನಮ್ಮ ದೇಶದಲ್ಲಿದ್ದಂತಹ ಸಾಮಾಜಿಕ ಪರಿಸರದಲ್ಲಿ, ವಿಶೇಷವಾಗಿ ಹಿಂದೂ ಸಮಾಜದಿಂದ ತೀವ್ರ ಅಪಮಾನಕ್ಕೆ ಒಳಗಾಗಿದ್ದವರು, ಅಸ್ಪೃಶ್ಯಕ್ಕೆ 2 ಮತಗಳನ್ನು ನೀಡುವ ಅವಕಾಶ ಇರಬೇಕು, ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರತ್ಯೇಕ ಅವಕಾಶ ನಮ್ಗೆ ಇರಬೇಕು ಅಂತಕ್ಕಂಥ ವಾದಕ್ಕೆ ಅವ್ರು ಗಂಟು ಬೀಳ್ತಾರೆ. ಅಂಬೇಡ್ಕರ್ ಅವರು, ಗಾಂಧೀಜಿ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ. ಸಂಧಾನಕಾರರಾಗಿ ಮಧ್ಯೆ ಬರ್ತಕ್ಕಂಥ ದೇಶದ ಅನೇಕ ಜನ ಹಿರಿಯ ನಾಯಕರುಗಳು
ಅಂಬೇಡ್ಕರ್ ಅವರ ಮನಸ್ಸಿಗೆ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ. ನಿಮ್ಮ ಭಾವನೆಗಳು ಸರಿ ಇರಬಹುದು ಬಾಬಾ ಸಾಹೇಬ್ರೆ, ಬಹುಶಃ ನಿಮ್ಮ ಹಠಕ್ಕೆ ನೀವು ಅಂಟಿಕೊಂಡ್ರೆ ಗಾಂಧೀಜಿಯವರು ತಮ್ಮ ಜೀವ ಕಳ್ಕೊಳ್ತಾರೆ. ಈ ಅಪಕೀರ್ತಿಗೆ ಶಾಶ್ವತವಾಗಿ ನೀವು ಕಾರಣ ಆಗ್ತೀರಿ. ಅವ್ರು ಈಗಾಗಲೇ ದೇಶದ ಜನರ ಮನಸ್ಸಿನಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ತಾವು ಕೂಡ ಸದುದ್ದೇಶ ಉಳ್ಳವರೇ ಆಗಿದ್ದೀರಿ. ದೇಶದ ಹಿತದೃಷ್ಟಿಯಿಂದ ಎಲ್ಲೋ ಒಂದು ಕಡೆಗೆ ತಾವು ತಮ್ಮ ಪಟ್ಟನ್ನ ಸಡಿಲಿಸಿ ಅಂತ ಹೇಳಿ ಮನವರಿಕೆ ಮಾಡಿದಾಗ ಅನಿವಾರ್ಯವಾಗಿ ತನ್ನ ಮನಸ್ಸಿಗೆ ವಿರುದ್ಧವಾಗಿ ಬಾಬಾ ಸಾಹೇಬ್ರವರು ತಮ್ಮ ನಿಲುವನ್ನ ಸಡಿಲಿಸ್ತಾರೆ. ಗಾಂಧೀಜಿಯವರು ಒಬ್ಬ ಭವಿಷ್ಯವಾಣಿ ಹೇಳ್ತಕ್ಕಂಥ ಜ್ಯೋತಿಷರಿದ್ದಂಗೆ. ಅವರು ಮುಂದೆ ಏನಾಗಬಹುದು, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಹೇಗೆ ನಡ್ಕೊಳ್ತೀವಿ, ನಮ್ಮಲ್ಲಿ ಏನೇನು ದೌರ್ಬಲ್ಯಗಳಿದ್ದಾವೆ, ಯಾವ ನಮಗೆ ಶತ್ರುಗಳಾಗಿ ನಾಳೆ ಎದುರು ನಿಲ್ಲುತ್ತೆ ಅಂತಕ್ಕಂಥ ಪೂರ್ಣ ಕಲ್ಪನೆ ಅವ್ರಿಗಿತ್ತು. ಪ್ರತಿ ಹಂತದಲ್ಲೂ ಕೂಡ ತನ್ನ ಬದುಕು ಹೇಗಿರ್ಬೇಕು, ನೀತಿಯ ಪಾಠವನ್ನು ನಾನು ಹೇಳ್ಬೇಕಾಗಿದ್ರೆ ನಾನು ಹೇಗೆ ಬದುಕಬೇಕು ಅಂತಕ್ಕಂಥ ಸ್ಪಷ್ಟತೆ ಅವ್ರಿಗಿತ್ತು. ಅವರ ಗರಡಿಯಲ್ಲಿ, ಅವರ ನೆರಳಿನಲ್ಲಿ ಈ ದೇಶವನ್ನ ಕಳೆದ 75 ವರ್ಷಗಳಲ್ಲಿ, ವಿಶೇಷವಾಗಿ ಆರಂಭಿಕ ದಶೆಯಲ್ಲಿ ಬಹಳ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋದಂತಹ ನಾಯಕರುಗಳೆಲ್ಲ ತಯಾರಾಗ್ತವೆ. ಸ್ವಾತಂತ್ರ್ಯ ಬಂದ ಹೊಸತ್ರಲ್ಲಿ ವಿಭಜನೆ ಆದಾಗ ತಾನು ಅನುಭವಿಸುವ ನೋವು, ಈ ಪಿಡುಗು ಏನ್ ಬೀಳುತ್ತೆ, ಹಿಂದೂಸ್ತಾನ ಪಾಕಿಸ್ತಾನ, ಭಾರತ ಪಾಕಿಸ್ತಾನ, ಇದು ಅತ್ಯಂತ ತೀವ್ರವಾಗಿ ಅವರನ್ನ ಘಾಸಿಗೊಳಿಸುತ್ತೆ. ಗಾಂಧಿಯವರನ್ನ ಏನು ಬೆಲೆ ಅದಕ್ಕೆ ಅವ್ರು ತೆತ್ತಿದ್ದು. ನಾಥೂರಾಮ್ ಗೂಡ್ಸೆ ಅವರು ಅವರನ್ನ ಹತ್ಯೆ ಮಾಡ್ತಾರೆ. ಹತ್ಯಾ ಪ್ರಕರಣವನ್ನ ಕೋರ್ಟಿನಲ್ಲಿ ವಿಚಾರಣೆಗೆ ತೆಗೆದುಕೊಂಡಾಗ ನಾಥೂರಾಮ್ ಗೂಡ್ಸೆ ಅವರು ಲಾಸ್ಟ್ ಸ್ಟೇಟ್ಮೆಂಟ್, ಕಡೆಯ ಸ್ಟೇಟ್ಮೆಂಟ್ ಕೋರ್ಟ್ ನಲ್ಲಿ ಅವ್ರು ಮಾಡುವಾಗ, ನನಗೆ ಇದರ ಬಗ್ಗೆ ಪಶ್ಚಾತ್ತಾಪ ಇಲ್ಲ, ನನಗೆ ಯಾರ ಅನುಕಂಪ ಬೇಕಾಗಿಲ್ಲ, ನಾನು ಯಾರಿಂದಲೂ ಏನನ್ನು ಬಯಸೋದಿಲ್ಲ, ಯಾರು ನನಗಾಗಿ ದುಃಖಿಸ್ಬೇಕಾಗಿಲ್ಲ ಅಂತಂದ್ರೆ ನನ್ನ ಆದರ್ಶಗಳನ್ನ ನಾನು ಬಲಪಡಿಸಿಕೊಳ್ಳೋದಕ್ಕೆ ಪ್ರಾಜ್ಞಾಪೂರ್ವಕವಾಗಿ ನಾನು ಗಾಂಧೀಜಿಯವರನ್ನ ಹತ್ಯೆ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ನಾಥೂರಾಮ್ ಗೂಡ್ಸೆ ಅವರು ಗಾಂಧೀಜಿಯವರನ್ನ ಹತ್ಯೆ ಮಾಡಿದ್ರು ಕೂಡ ಅಷ್ಟರ ಮಟ್ಟಿಗೆ ಅವರು ಧೈರ್ಯವಾಗಿ, ನನ್ನ ಆದರ್ಶ ಇದು, ನನಗದು ಸರಿ ಹೋಗ್ಲಿಲ್ಲ, ಗಾಂಧೀಜಿಯವರ ನಿಲುವನ್ನ ನಾನು ಸಮರ್ಥಿಸೋದಿಲ್ಲ, ಎಲ್ಲೋ ಒಂದು ಕಡೆಗೆ ಮುಸಲ್ಮಾನರನ್ನ, ಅಲ್ಪಸಂಖ್ಯಾತ ಓಲೈಸೋದಕ್ಕೋಸ್ಕರ ಅಖಂಡ ಭಾರತವನ್ನ ವಿಭಜನೆ ಮಾಡೋದಕ್ಕೆ ಇವರು ಕಾರಣೀಭೂತರಾಗಿರ್ತಾರೆ. ನನ್ನ ಕನಸು ಅಖಂಡ ಭಾರತ ಅಂತ ಹೇಳ್ತಾರೆ. ಗಾಂಧೀಜಿಯವರನ್ನ ಪ್ರಪಂಚದ 2ನೇ ಮಹಾಯುದ್ಧದ ಸಮಯದಲ್ಲಿ
ಒಬ್ಬ ವ್ಯಕ್ತಿಯ ಕಲಹಗಳಾದಾಗ ಆದಂತಹ ರಕ್ತಪಾತ, ಸಾವು, ನೋವು ಅದನ್ನು ನೋಡಿದಾಗ ಯಾವ ಹಿಂಸೆಗೆ ಒಳಗಾಗಿರಬಹುದು. ಒಂದು ರೀತಿ ನಾಥೂರಾಮ್ ಗೋಡ್ಸೆ ಅವರು ಗಾಂಧಿಯವರಿಗೆ ಉಪಕಾರವನ್ನೇ ಮಾಡಿ ಅವರು ಜೀವಂತ ಇದ್ದು ಇನ್ನೊಂದಷ್ಟು ಕೊರಗೋದ್ರ ಬದಲು ಅವರು ಇವರಿಗೆ ಮುಕ್ತಿಯನ್ನೇ ಕೊಟ್ಟರು. ಇದು ನಾನು ನೋವಿನಿಂದ ಹೇಳ್ತಕ್ಕಂಥ ಮಾತು. ನಂತರ ಕಾಲ ಕಳೆದಿದೆ, ನೀರು ಹರಿದಿದೆ, ದೇಶಕ್ಕೆ 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ಈಗ ಎಲ್ಲಿ ಇವನ್ ತಲುಪಿದ್ದೇವೆ ನಾವು? ಗಾಂಧಿಯನ್ನ ಹತ್ಯೆ ಮಾಡಿದಂಥವ್ರು ಈಗ ನಮಗೆ ಆದರ್ಶಪ್ರಾಯರಾಗಿ ಕಾಣ್ತಕ್ಕಂಥ ವಾತಾವರಣವನ್ನ ದೇಶದಲ್ಲಿ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಯಾರು ಹುಟ್ಟೇ ಇರ್ಲಿಲ್ವೋ, ಯಾರು ಆ ಚಳುವಳಿಯ ಯಾವ ಸಂಬಂಧವನ್ನು ಇಟ್ಕೊಂಡಿರ್ಲಿಲ್ವೋ, ಯಾವ ಸಾಮೂಹಿಕ ಅಥವಾ ವೈಯಕ್ತಿಕ ನಷ್ಟವನ್ನೇ ಅನುಭವಿಸ್ಲಿಲ್ವೋ, ಅವರು ಇಂದು ಕೆಲವು ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಭಾರತ ದೇಶದಲ್ಲೇ ಶಾಶ್ವತವಾಗಿ ಅಶಾಂತಿ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲರ ಮನಸ್ಸಿನ ಶಾಂತಿಯನ್ನು ಕೆಡಿಸುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನಾನು ಒಂದು ಪಕ್ಷದ ವಿಚಾರ, ಒಬ್ಬ ವ್ಯಕ್ತಿಯ ವಿಚಾರ ಮಾತಾಡ್ಕೊಂಡು ಹೋಗೋದು. ಆದ್ರೆ ನಮಗೆ ಈ ಇತಿಹಾಸವನ್ನ ಅವಲೋಕನ ಮಾಡಿದಾಗ ಹೇಗೆ ಬಂತು ಈ ಸ್ವಾತಂತ್ರ್ಯ, ಇದರ ಬೆಲೆ ಎಷ್ಟು, ಯಾರ್ಯಾರು ಏನೇನ್ ಕಷ್ಟ ಅನುಭವಿಸಿದ್ರು, ಅವ್ರ ಬಗ್ಗೆ ನಾವು ಗೌರವ ಕೊಡೋದು ಬೇಡ, ಹಗುರವಾಗಿ ಮಾತನಾಡಿದ್ರೆ ನಾವು ಉಳಿತೀವ. ಯಾವ ಧರ್ಮ ಆಗ್ಲಿ, ಸಂಸ್ಕಾರ ಆಗ್ಲಿ ಇದನ್ನು ಒಪ್ಪುತ್ತ? ಭಗತ್ ಸಿಂಗ್ ವಯಸ್ಸೆಷ್ಟು? ಆತ ಗಲ್ಲಿಗೆ ಅಂತ 23 ವರ್ಷ ವಯಸ್ಸು. ಭಗತ್ ಸಿಂಗ್ ಕುಟುಂಬದವರು ಸ್ವಾತಂತ್ರ್ಯ ನಂತರ ಯಾವುದೇ ಫಲಾನುಭವಿಗಳಾಗಿಲ್ಲ. ಅವ್ರು ಕೊಟ್ಟ ಕಳೆಯ ಘೋಷಣೆ ಇನ್ಕಿಲಾಬ್ ಜಿಂದಾಬಾದ್. ಇವ್ರಿಗೆ ಯಾರಿಗಾದ್ರೂ ಆ ಘೋಷಣೆಯ ಅರ್ಥ ಆಗಿದ್ಯಾ? ಅಷ್ಟೊತ್ತಿಗಾಗ್ಲೇ ಪ್ರಗತಿಪರ ಸಿದ್ಧಾಂತಕ್ಕೆ ಅವರು ತಮ್ಮನ್ನ ತಾವು ಪೂರ್ತಿಯಾಗಿ ಒಪ್ಪಿಸಿಕೊಂಡಿದ್ರು. ನಾವು ಎಷ್ಟು ಸಣ್ಣತನದಲ್ಲಿದ್ದೇವೆ ಅಂದ್ರೆ ಭಗತ್ ಸಿಂಗ್ ರವರನ್ನೂ ಕೂಡ ಒಬ್ಬ ಸಣ್ಣ ದೃಷ್ಟಿ ಇದ್ದಂಥವನೇನೋ, ಆತ ಕೂಡ ಕುಲ, ಮತ, ಧರ್ಮಗಳ ಆಧಾರದ ಮೇಲೆ ನಡ್ಕೊಂಡಿದ್ನೇನೋ ಅಂತ ಹೇಳಿ ಇತಿಹಾಸವನ್ನೇ ತಿರ್ಚೋದಕ್ ಪ್ರಯತ್ನ ಮಾಡ್ತಾ ಇದ್ದೇವೆ. ತನ್ನ ತಾಯಿ ಕಣ್ಣೀರಿಟ್ಟಾಗ ಹೇಳ್ತಾನೆ, ಭಾರತ್ ಮಾತೆ ನಗ್ತಾಳಮ್ಮ, ನನ್ನಂಥವನಿಗೆ ಜನ್ಮ ಕೊಟ್ಟ ತಾಯಿ ನೀನು, ಸಂತೋಷದಿಂದ ನನ್ನನ್ನು ಬೀಳ್ಕೊಡ್ಬೇಕು ಅಂತ ಹೇಳ್ತಾನೆ. ಎಲ್ಲಿದ್ರಪ್ಪ ನೀವೆಲ್ಲ ಆಗ? ನೆಹರು ಬಗ್ಗೆ ಮಾತನಾಡ್ತೀರಿ, ಗಾಂಧಿ ಬಗ್ಗೆ ಮಾತನಾಡ್ತೀರಿ, ಭಗತ್ ಸಿಂಗ್ ಭುಜಕ್ಕೆ ಒಂದು ಜನಿವಾರ ಹಾಕಿ ಆತನಿಗೆ ಎಲ್ಲೋ ಬೇರೆ ಧರ್ಮದವನಂತ ತೋರ್ಸಕ್ ಹೋಗ್ತೀರಿ. ಇವರೆಲ್ಲರೂ ಕೂಡ ಮಾನವ ಧರ್ಮಕ್ಕೆ ಗಂಟು ಬಿದ್ದಿದ್ದವರು. ಇತಿಹಾಸಕ್ಕೆ ಅಪಚಾರ ಮಾಡೋದಿದೆಯಲ್ಲ, ಇದರಂತಹ ದೊಡ್ಡ ಅಪರಾಧ ಮತ್ತೊಂದು ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು
ಎಂಥವ್ರ ಕೈಗೆ ಸಿಕ್ಕಾಕೊಂಡಿದ್ದೀವಿ ಅಂದ್ರೆ, ಈ ದೇಶದಲ್ಲಿ ಕಳೆದ 75 ವರ್ಷದಲ್ಲಿ ಏನೂ ಆಗೇ ಇಲ್ಲ. ಸೂರ್ಯ ಕೂಡ ಹುಟ್ಟತಾ ಮುಳುಗ್ತಾ ಇರ್ಲಿಲ್ಲ. ಇದೆಲ್ಲ ಕೇವಲ 6-7 ವರ್ಷದಿಂದ ನಾವು ಬಂದ ಮೇಲೆ. ಏನ್ ಹೇಳ್ಬೇಕು ಇದಕ್ಕೆ ನಾವು? ಏನಂತ ಮಾತನಾಡ್ಬೇಕು? ಅವರ ಹೆಸರುಗಳಿರೋದನ್ನು ಕೂಡ ನಾವು ಇರೋದು ಬೇಡ ಅಂತ ಹೇಳ್ತಾ ಇದ್ದೀವಿ. ಅತಿಯಾಗಿ ಓಲೈಕೆ ಮಾಡೋದಕ್ಕೆ ಒಂದೇ ಕುಟುಂಬದ ಹೆಸರನ್ನ ಹೆಚ್ಚಾಗಿ ಬಳಕೆ ಮಾಡಿದ್ರೆ ಅದು ಸರಿ ಅಲ್ಲ ಅಂತ ಹೇಳಿದ್ರೆ ನಂದೇನು ಆಕ್ಷೇಪಣೆ ಇಲ್ಲ. ಆದ್ರೆ ಇತಿಹಾಸಕ್ಕೆ ಅಪಚಾರ ಮಾಡೋ ಹಾಗಿಲ್ಲೂ ಅಲ್ಲ. ಯಾರು ಯಾರಿಗೆ ಬುದ್ಧಿ ಹೇಳೋದು, ಯಾರು ಯಾರಿಗೆ ನೀತಿಯ ಪಾಠ ಹೇಳೋದು? ಈಗ ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಮುಂದೆ ತರ್ತಾ ಇದ್ದೀವಿ. ನ್ಯಾಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮಾಡಬೇಕು ಅಂತ ಹೊರಟಿದ್ದೇವೆ. ಎಲ್ಲರ ಹುಟ್ಟು ಮೂಲವನ್ನ ಹುಡುಕ್ಬೇಕು ಅಂತ ಹೇಳ್ತೇವೆ. ಇಲ್ಲೇ ಹುಟ್ಟಿ ಬೆಳೆದು ತಮ್ಮ ಎಲ್ಲವನ್ನೂ ಇಲ್ಲೇ ಕಂಡುಕೊಂಡಂತಹ ಜನರಿಗೆ ಅವರು ಈ ಭೂಮಿಗೆ ಸೇರಿದವರು ಅಂತ ಹೇಳಿ ದಾಖಲೆಗಳನ್ನ ಕೊಡ್ಬೇಕಾದಂತ ಸ್ಥಿತಿಯನ್ನು ತಂದಿದ್ದಿರಲ್ವಾ? ಕೊರೋನಾ ಮತ್ತೊಂದು ಇನ್ನೊಂದರ ಕಾರಣದಿಂದ ವಿಧಿ ನಿಮಗೆ ಆ ವಿಷಯದಲ್ಲಿ ಇನ್ನೂ ಹೆಚ್ಚು ಕ್ರೂರವಾಗಿ ನಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಆದ್ರೆ ಈ ಹೆಮ್ಮಾರಿ ಪ್ರಾರಂಭ ಆಗುವ ಹಿಂದಿನ ದಿನಗಳಲ್ಲಿ ದೇಶದ ಉದ್ದಗಲಕ್ಕೂ ನೀವು ಸೃಷ್ಟಿ ಮಾಡಿದ ವಾತಾವರಣ ಏನು? ಇದು ನಿಮಗೆ ಲಾಯಕ? ದೇಶಕ್ಕಾಗಿ ದುಡಿದವರು, ಪ್ರಾಣ ಕಳ್ಕೊಂಡವರು ಇದಕ್ಕಾಗಿ ಪ್ರಾಣ ಬಿಟ್ರ? ಈ ಸಂವಿಧಾನ ಏನ್ ಹೇಳುತ್ತೆ? ಇಡೀ ಸಂವಿಧಾನ ಸಭೆಯಲ್ಲಿ ಅನೇಕ ಜನ ಬುದ್ಧಿವಂತರು, ಪಂಡಿತರು, ವಿದ್ಯಾವಂತರು, ದೊಡ್ಡ ದೊಡ್ಡ ದಾರ್ಶನಿಕರೆಲ್ಲರೂ ಇದ್ರು. ಅದ್ಯಾಕೆ ಬಾಬಾ ಸಾಹೇಬ್ರನ್ನೇ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗ್ಬೇಕು ಅಂತ ಬಯಸ್ತಾರೆ? ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಓದಿ ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡಿದ್ದಂತ ಏಕೈಕ ವ್ಯಕ್ತಿ ಆವತ್ತಿನ ಸಂವೈಧಾನಿಕ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು ಇರಬೇಕು ಪಟ್ಟಿಯಲ್ಲಿ ಅಂತ ಹೇಳಿ ಹೋದಾಗ ನೆಹರು ಅವರು ಪಟ್ಟಿ ತೆಗೆದುಕೊಂಡು ಗಾಂಧೀಜಿಯವರ ಹತ್ರಕ್ಕೆ ಅಂಬೇಡ್ಕರ್ ಅವರು ಇದ್ದಾರ ಅಂತ ಕೇಳ್ತಾರೆ. ಆ ಸಮಿತಿ ಏನ್ ಮಾಡ್ತಾರೆ, ಕರಡು ತಯಾರು ಮಾಡೋದಕ್ಕೆ ಆ ಸಮಿತಿಗೆ ಅಧ್ಯಕ್ಷ ಸ್ಥಾನ ಇವರಿಗೆ ಕೊಡ್ತಾರೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ್ಮೇಲೆ ಸಮಿತಿಯಲ್ಲಿದ್ದ ಅನೇಕ ಜನ ಸದಸ್ಯರು ಯಾರು ಸಕ್ರಿಯವಾಗಿ ಪಾಲ್ಗೊಳ್ಳೋದಿಲ್ಲ. ಹೆಸರಿಗೆ ಒಂದು ಸಮಿತಿ ಅಂತ ಹೇಳಿದ್ರು ಕೂಡ ಬಹುತೇಕ ಎಲ್ಲ ಜವಾಬ್ದಾರಿಯನ್ನು ಕೂಡ ಅವರು ಒಬ್ಬರೇ ವಹಿಸಿಕೊಂಡು ಈ ಸಂವಿಧಾನವನ್ನ ರೂಪಿಸ್ತಾರೆ. ಒಂದು ಹಂತದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಕ್ಕಂತಹ ಕಲಮುಗಳಿಗೆ ಸಂಬಂಧಿಸಿದಂತೆ ಇವರು ಮಾಡಿದ್ದ ಸಲಹೆಗಳಿಗೆ ಕೆಲವು ಸದಸ್ಯರುಗಳು ಬಹಳ ಹಗುರವಾಗಿ ಬಾಬಾ ಸಾಹೇಬರ ವಿಚಾರದಲ್ಲಿ ಮಾತಾಡ್ತಾರೆ. ಬಾಬಾ ಸಾಹೇಬರ ಸೂಚನೆ ಏನಿತ್ತಂದ್ರೆ, ಮುಂದಿನ ದಿನಗಳಲ್ಲಿ ಸಂವಿಧಾನ ಅಂಗೀಕಾರ ಆಗಿ ಚುನಾವಣೆಗಳಾಗಿ ಸಂಸತ್ತು ಬಂದ ಮೇಲೆ ಯಾವುದೇ ಮೂಲಭೂತ ವಿಷಯಗಳಿಗೆ ಬದಲಾವಣೆಗಳನ್ನ ತರಬೇಕಾಗಿದ್ರೆ
ಕೇವಲ ಲೋಕಸಭೆಯಲ್ಲಿ ನಿಚ್ಚಳ ಬಹುಮತ ಇದ್ರೆ ಸಾಲದು. ಲೋಕಸಭೆ, ರಾಜ್ಯಸಭೆ ಮತ್ತು ದೇಶದ ನಮ್ಮ ಗಣರಾಜ್ಯ ಏನಿರುತ್ತೆ, ರಿಪಬ್ಲಿಕ್ ಏನಿರುತ್ತೆ, ಇದರಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ 2/3 2/3 ಭಾಗದಷ್ಟು ರಾಜ್ಯಗಳು ಒಪ್ಪಿಗೆ ಕೊಟ್ರೆ ಮಾತ್ರ ಸಂವಿಧಾನದ ಮೂಲ ಆಶಯಗಳಿಗೆ ಬದಲಾವಣೆಗಳನ್ನ ತರಬಹುದು ಅಂತ ಹೇಳ್ತಾರೆ. ಇದನ್ನ ಪ್ರತಿಭಟಿಸಿ ಬಹಳ ಕಟುವಾಗಿ ವಿಮರ್ಶೆ ಮಾಡಿ ಹಗುರವಾಗಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿರ್ತಾರೆ. ಕಾಲಕ್ಕೆ ತಕ್ಕಂತೆ ನಮ್ಮ ಅಗತ್ಯತೆಗಳಿಗೆ, ಉನ್ನತಿಗೆ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ನಾವು ಮುಕ್ತ ಅವಕಾಶವನ್ನು ಕೊಟ್ಟಿದ್ದೇವೆ. ಆದರೆ ಒಂದು ವೇಳೆ ನಾನು ಹೇಳಿರ್ತಕ್ಕಂಥ ಕಲಮುಗಳನ್ನ ಬಿಟ್ಟು, ಪ್ರೊವಿಸೋಸ್ ಅನ್ನ ಬಿಟ್ಟು ನೀವು ಹೇಳಿದಂತೆ ಸಂವಿಧಾನವನ್ನ ಲೋಕಸಭೆಯ ಬಹುಮತದ ಮೇಲೆ ತೀರ್ಮಾನ ಮಾಡಬಹುದು ಅಂದ್ರೆ ಮುಂದೊಂದು ದಿವಸ ಬರಬಹುದು ಈ ಭಾರತದ ಅಖಂಡತೆಯನ್ನೇ, ಭಾರತದ ಸಾರ್ವಭೌಮತೆಯನ್ನೇ, ಸಂವಿಧಾನದ ಮೂಲ ಆಶಯಗಳನ್ನೇ ಬದಲಾಯಿಸ್ತಕ್ಕಂಥ ಆಲೋಚನೆ ಇರ್ತಕ್ಕಂಥವ್ರಿಗೆ ಚುನಾವಣೆಗಳ ಕಾರಣಕ್ಕಾಗಿ ಆಗ ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳಿಗಾಗಿ ಬಹುಮತ ಸಿಕ್ಬಿಡಬಹುದು. ಆಗೇನಾಗುತ್ತೆ, ಈ ಸಂವಿಧಾನದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ನೋಡಿ ಎಷ್ಟು ದೀರ್ಘವಾಗಿ ಒಬ್ಬ ದೇಶಭಕ್ತ, ಒಬ್ಬ ದಾರ್ಶನಿಕ ಆಲೋಚನೆ ಮಾಡಿದ್ದಾನೆ. ಅವರು ಕೆನಡಾದ್ದು, ಅಮೆರಿಕ ದೇಶದ್ದು ಎಲ್ಲವನ್ನು ಕೋಟ್ ಮಾಡಿ ಹೇಳ್ತಾರೆ, ಅವುಗಳಿಗಿಂತ ಉತ್ತಮವಾದಂತಹ ಸಂವಿಧಾನ ನಮ್ಮದು ಅಂತ. ಈಗ ಯೋಚನೆ ಮಾಡಿ, ಒಂದು ವೇಳೆ ಆ ನಿರ್ಬಂಧ ಇರದೇ ಇದ್ದಿದ್ರೆ ಇವತ್ತಿನ ರಾಜಕೀಯ ಸ್ಥಿತಿಯಲ್ಲಿ ಈ ದೇಶದಲ್ಲಿ ಈ ಸಂವಿಧಾನ ಯಾವ ಸ್ಥಿತಿಗೆ ಬರ್ತಾ ಇತ್ತು. ಇವತ್ತಿನ್ನೂ 75ನೇ ಸ್ವಾತಂತ್ರ್ಯವನ್ನ ಮಾಡಿದ್ದೇವೆ, ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ದೇವೆ, ಭಾರತ ಅಂತ ಹೇಳಿ ಭೂಪಟದಲ್ಲಿ ಒಟ್ಟಿಗೆ ನಿಂತಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಅದ್ರ ಕೀರ್ತಿ ಸಂವಿಧಾನಕ್ಕೆ ಮಾತ್ರ ಹೋಗ್ಬೇಕು. ಈ ಸಂವಿಧಾನವನ್ನ ಯಾರು ಇದನ್ನ ಕಾಪಾಡಿರೋದ್ರೆ ಈ ದೇಶದ ಜನ. ದೇಶದ ಜನರಿಗೆ ಬಡತನ ಇರಬಹುದು, ಅಕ್ಷರ ಜ್ಞಾನ ಇಲ್ಲದೆ ಇರಬಹುದು, ಅಬ್ಬರದ ಆಡಂಬರದ ಪ್ರಚಾರ ಇಲ್ಲದೆ ಇರಬಹುದು, ಆದ್ರೆ ಅವರು ಬಹಳ ದೊಡ್ಡ ಮಾನವ ಪ್ರೇಮಿಗಳು. ಕೆಲವೇ ಜನ, ಕೈ ಬೆರಳೆಣಿಕೆ ಅಷ್ಟು ಜನ ಈ ಏನು ವಿಶಾಲ ಹೃದಯದ ಭಾರತೀಯರಿದ್ದಾರೆ ಅವರಿಗೆ ಅಪಚಾರ ಬರುವ ಹಾಗೆ ಇದೆಲ್ಲ ಬಹುತೇಕ ಜನರ ಅಭಿಪ್ರಾಯ ಅಂತ ಹೇಳಿ ಬಿಂಬಿಸಲಿಕ್ಕೆ ಹೊರಟಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಪ್ರಕೃತಿಯೂ ನಮ್ಮ ವಿರುದ್ಧ ಆಗಿದೆ. ಆರ್ಥಿಕ ಪ್ರಗತಿಯ ವಿಚಾರದಲ್ಲೂ ನಾವು ಬಹಳ ಜಗತ್ತಿನಲ್ಲಿ ಹಿಂದೆ ಬೀಳ್ತಾ ಇದ್ದೇವೆ. ಕೆಳಸ್ತರದಲ್ಲಿ ಆರ್ಥಿಕವಾಗಿ ಉಳಿದಿರ್ತಕ್ಕಂಥ ಜನ ಹೇಗೆ ಬದುಕು ಸಾಗಿಸ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಈ ದೇಶದ ಜನ ಹಿಂಸೆಗೆ ಅವಕಾಶ ಕೊಟ್ಟಿಲ್ಲ. ಇಂದಿರಾ ಗಾಂಧಿ ಅಂತವರು ಅಧಿಕಾರವನ್ನು ಕಳ್ಕೊಂಡಾಗ ಅಧಿಕಾರದ ಹಸ್ತಾಂತರ ಅತ್ಯಂತ ನೆಮ್ಮದಿಯಾಗಿ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ನಾವು ಭಗವಂತನನ್ನು ಕೂಡ ನಂಬ್ತೇವೆ. ಮನುಷ್ಯ ಬಹಳ ಸ್ವಾರ್ಥಿ, ಜಾಣ. ತನ್ನ ಅನುಕೂಲಕ್ಕೆ ಭಗವಂತನನ್ನು ನಂಬ್ತೇವೆ, ಬೇರೆ ಟೈಮಲ್ಲಿ ಬಿಡ್ತೇವೆ. ಬಹುಶಃ ಈ ದೇಶದ ವಿಚಾರದಲ್ಲಿ, ದೇಶದ ಸಾಮಾನ್ಯ ಜನರ ವಿಚಾರದಲ್ಲಿ ಭಗವಂತನಿಗೆ ಬಹಳ ಕರುಣೆ ಇದೆ.
ಕಳೆದ ಕೆಲವು ವರ್ಷಗಳಿಂದ ಈ ದೇಶದಲ್ಲಿ ನಡೆದಂತಹ ಘಟನೆಗಳು ನಮಗೆ ಯಾರಿಗೂ ಗೌರವ ತರ್ತಕ್ಕಂಥದ್ದಲ್ಲ. ನಮ್ಮನ್ನು ಬಹಳ ನೋವಿಗೆ ಈಡು ಮಾಡಿದೆ. ನಾವು ಈ ದೇಶವನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಹೇಳ್ಬೇಕಾಗಿದೆ. ಈ ದೇಶದಲ್ಲಿ ಇದೊಂದು ಹೂಗುಚ್ಛ. ಬಗೆ ಬಗೆಯ ಬಣ್ಣದ ಹೂವುಗಳು ಈ ಹೂಗುಚ್ಛದಲ್ಲಿದ್ದಾವೆ. ಇದು ನಾನು ಕಟ್ಟಿದ ಹೂಗುಚ್ಛ ಅಲ್ಲ, ನೀವು ಕಟ್ಟಿದ ಹೂಗುಚ್ಛ ಅಲ್ಲ, ಭಗವಂತ ಸೃಷ್ಟಿ ಮಾಡಿದ ಹೂಗುಚ್ಛ ಇದು. ವಿಭಿನ್ನ ನಂಬಿಕೆಗಳು, ಧರ್ಮಗಳನ್ನ ಅನುಸರಿಸಿಕೊಂಡು ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿದ ಮಕ್ಕಳಿಗಿಂತಲೂ ಹೆಚ್ಚು ಅನ್ಯೋನ್ಯತೆಯಿಂದ ನಾವು ಸಹಸ್ರಾರು ವರ್ಷಗಳಿಂದ ಇಲ್ಲಿ ಬದುಕಿದ್ದೇವೆ. ಯಾರು ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ನನಗೆ ಗಾಢವಾದ ವಿಶ್ವಾಸ ಇದೆ, ಈ ದೇಶದ ಸಮಗ್ರತೆಯನ್ನ, ಜಾತ್ಯತೀತ ಸ್ವರೂಪವನ್ನ ಯಾರು ಮುಟ್ಲಿಕ್ಕೆ, ಕದಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಟ್ಟಡ ಕಟ್ಟಬೇಕಾಗಿದ್ರೆ ಪಾಯ ಬೇಕಲ್ವಾ? ದೇಶಭಕ್ತದ ಹನಿ ಹನಿ ರಕ್ತ, ಅವರ ದೇಹದಲ್ಲಿದ್ದಂತ ಮೂಳೆ ಮಾಂಸಗಳ ಆಧಾರದ ಮೇಲೆ ಈ ದೇಶದ ಪಾಯ ಕಟ್ಟಿರ್ತಕ್ಕಂಥದ್ದು. ಉಡಾಫೆ ಮಾತುಗಳಿಂದ ಅಲ್ಲ, ಉದ್ವೇಗದ ಭಾಷಣಗಳಿಂದ ಅಲ್ಲ, ಮನಸ್ಸುಗಳ ಮಧ್ಯೆ ಗೋಡೆ ಕಟ್ಟೋದ್ರಿಂದ ಅಲ್ಲ, ನಿಶ್ಚಲವಾದ ನಿರ್ಮಲವಾದ. ಸೈಕ್ಲೋನ್ ಬಂದಾಗ ಸಾವು ನೋವು ಆಗುತ್ತೆ, ಹಾನಿ ಆಗುತ್ತೆ, ಕಷ್ಟ ಆಗುತ್ತೆ, ನಿಜ. ಆದ್ರೆ ಸೈಕ್ಲೋನ್ ವರ್ಷ ಪೂರ್ತಿ ಇರೋದಿಲ್ಲ. ಈ ದೇಶದಲ್ಲಿ ಬಂದಿರ್ತಕ್ಕಂಥ ತರಂಗಗಳ ಮಧ್ಯೆ ನಿಮ್ಮ ಸೈಕ್ಲೋನ್ ಒಂದು ಸ್ವಲ್ಪ ಕಾಲಕ್ಕೆ ಮಾತ್ರ ಇರ್ತಕ್ಕಂಥದ್ದೇ ಹೊರತು ನಿಜವಾದಂತಹ ವಾತಾವರಣ. ಯಾರು ಹುತಾತ್ಮರಿದ್ದಾರೆ, ಯಾರು ಆತ್ಮಾಹುತಿ ಮಾಡಿದ್ದಾರೆ, ಯಾರು ಆದರ್ಶಗಳಿಗಾಗಿ ತಮ್ಮ ಜೀವ ದಾನ ಮಾಡಿದ್ದಾರೆ, ಅದರಂತೆ ಹೋಗುತ್ತೆ. ಆದ್ರಿಂದ ಎದೆಗುಂದಬೇಕಾಗಿಲ್ಲ, ಅಸಹಾಯಕರಾಗ್ಬೇಕಾಗಿಲ್ಲ, ಯಾರಿಗೂ ಶರಣಾಗತರಾಗ್ಬೇಕಾಗಿಲ್ಲ. ನಾವು ನಿಲ್ತಕ್ಕಂಥದ್ದು ನಮ್ಮ ಕಾಲಿನ ಬಲದ ಮೇಲೆ. ಕಾಲು ಮಾಂಸಖಂಡಗಳ ದೃಷ್ಟಿಯಿಂದ ಬಲವಾಗಿದ್ರೆ ಸಾಲದು ನಿಲ್ಲಕ್ಕೆ. ನೈತಿಕ ಶಕ್ತಿ ನಮ್ಮ ಕಾಲುಗಳಿಗೆ ಇರಬೇಕು. ಆ ನೈತಿಕ ಶಕ್ತಿ ಎಲ್ಲಿಂದ ಬರುತ್ತೆ? ನಿಮ್ಮ ದೃಷ್ಟಿಕೋನದಿಂದ, ನಿಮ್ಮ ಸ್ಪಷ್ಟ ಅರಿವಿನಿಂದ, ನಿಮ್ಮ ನಿಷ್ಠೂರ ಮಾತಿನಿಂದ, ನಿಮ್ಮ ನಿರ್ದಾಕ್ಷಿಣ್ಯ ನಡವಳಿಕೆಯಿಂದ, ನಿಮ್ಮ ನಿಸ್ವಾರ್ಥ ಭಕ್ತಿಯಿಂದ, ದೇಶಭಕ್ತಿಯಿಂದ. ಈ ದೇಶದಲ್ಲಿ ಬಹುಶಃ ಈ ಒಂದು ಸೈಕ್ಲೋನ್ ಅಂತ ಏನು ಹೇಳಿದೆ, ವಾಯುಭಾರ, ಇದರಿಂದ ಹೊರಗೆ ಬಂದ ಮೇಲೆ ಬಹುಶಃ ಶತಮಾನೋತ್ಸವ ನಾವು ಮಾಡುವಷ್ಟೊತ್ತಿಗೆ ಈ ದೇಶ ಆರೋಗ್ಯವಾಗಿರುತ್ತೆ. ದೇಶದ ಮಹಾನ್ ವ್ಯಕ್ತಿಗಳು ಕಂಡ ಕನಸು ನಿಜ ಸ್ವರೂಪ ಪಡ್ಕೊಳ್ಳುತ್ತೆ. ಈ ಯುಗ ಏನಿದೆ ಇದರಿಂದ ದಾಟಿ ಬರ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನನಗೆ ಈ ಆಹ್ವಾನವನ್ನು ನೀವು ಕೊಟ್ಟಾಗ ನಾನು ಏನ್ ಮಾತಾಡ್ಬೇಕು ಅಂತ ಕಲ್ಪನೆ ಇಲ್ಲ ನನಗೆ. ನಾನು ಯಾವ್ಯಾವ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಏನೂ ಕೂಡ ಮಾಡಿರ್ಲಿಲ್ಲ. ಸಹಜವಾಗಿ ನೀವು ಮಾತಾಡಿ ಅಂತ ಹೇಳಿದ್ರಿ, ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ದಕ್ಕೆ ಆ ಗಳಿಗೆಗೆ ನನ್ನ ಒಂದೊಂದು ಮಾತು ಕೂಡ ನನ್ನ ಮನಸ್ಸಿನ ಆಳದಿಂದ ಇದ್ದಕ್ಕಿದ್ದಂತೆ ಯಾವುದೇ ವಿಧವಾದಂತಹ ತಯಾರಿ ಇಲ್ಲದೆ ಅಥವಾ ಮಾತುಗಳನ್ನು ಜೋಡಿಸ್ಬೇಕು, ವಾಕ್ಚಾತುರ್ಯ ತೋರಿಸ್ಬೇಕು ಅಂತಕ್ಕಂಥ ಯಾವ ಆಲೋಚನೆ ಇಲ್ಲದೆ ಏನು ನನ್ನನ್ನ ಬಾಧಿಸ್ತಾ ಇದೆ, ಯಾವ
ನೋವು ನನ್ನನ್ನ ಸ್ವಲ್ಪ ಬೇಸರಗೊಳಿಸಿದೆ. ಅವುಗಳ ಆಧಾರದ ಹಿನ್ನೆಲೆಯಲ್ಲಿ ಕಳೆದ 40-45 ವರ್ಷಗಳ ಸಕ್ರಿಯ ರಾಜಕೀಯ ಜೀವನದಲ್ಲಿ ನಾನು ಗಳಿಸಿದ ಅನುಭವದ ಆಧಾರದ ಮೇಲೆ ಅನೇಕ ಜನ ನೀವ್ಯಾರು ನಮ್ಮ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಾ ಇದ್ದೀರಿ. ನಿಮಗೆ ನಿರಾಸೆ ಆಗಬಾರದು. ನಮ್ಮ ಮಾತುಗಳಿಗೆ ವಿವೇಚನೆ ಇರಬೇಕು, ತೂಕನು ಇರಬೇಕು ಅಂತ ಹೇಳಿ ವಿಶೇಷವಾಗಿ ನಾಲಿಗೆಯ ಮೇಲೆ ಬಹಳ ಹಿಡಿತ ಇಟ್ಕೊಂಡು ನಾನು ಈ ಮಾತುಗಳನ್ನ ಆಡಿದ್ದೇನೆ. ನನ್ನ ಮಾತುಗಳಿಂದ ನಿಮಗೆ ಸಮಾಧಾನ ಆಗಿರಬಹುದು, ಆಗದೆ ಇರಬಹುದು, ಅಥವಾ ನೀವು ಹೆಚ್ಚು ನಿರೀಕ್ಷೆ ಮಾಡಿದ್ದು ನಾನು ನಿಮ್ಮ ನಿರೀಕ್ಷೆ ತಲುಪೋದಕ್ಕೆ ಸಾಧ್ಯ ಆಗದೆ ಹೋಗಿರಲೂಬಹುದು. ಅದಕ್ಕೆ ನಾನು ನಿಮ್ಮ ಕ್ಷಮೆ ಯಾಚಿಸ್ತೇನೆ. ನಾನು ನಿಮ್ಮೊಟ್ಟಿಗೆ ಇಷ್ಟು ಕಾಲ ಕಳೆಯೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನೀವು ದೇಶದ ಹೊರಗಿದ್ದು ದೂರದಲ್ಲಿದ್ದು ಸ್ವಾತಂತ್ರ್ಯೋತ್ಸವನ್ನ ಈ ರೀತಿಯಾಗಿ ವರ್ಚುವಲ್ ಕಾನ್ಫರೆನ್ಸ್ ಮಾಡಿ ಕೇಳಬೇಕು ಅಂತ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸೊಳಗೆ ಒಂದು ಹೊಸ ನಂಬಿಕೆಗಳನ್ನ, ಭರವಸೆಯನ್ನ ಮೂಡಿಸುತ್ತೆ. ನಿಮಗೆ ಈ ಸಂದರ್ಭದಲ್ಲಿ ಯಾರೆಲ್ಲ ಬೇರೆ ಬೇರೆ ಕಡೆಗಿದ್ದೀರಿ, ದೇಶದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿದ್ದೀರಿ, ನಿಮಗೆ, ನಿಮ್ಮ ಕುಟುಂಬಗಳಿಗೆ ಎಲ್ಲರಿಗೂ ಮೊದಲನೇದು ಮನಸ್ಸಿಗೆ ನೆಮ್ಮದಿ ಸಿಗಲಿ, ಗೌರವದ ಬಾಳ್ವೆ ಇರಲಿ, ಆತಂಕ ಪಡುವ ಅಗತ್ಯ ಇಲ್ಲ. ಆದರೆ ಜಾಗರೂಕತೆಯಿಂದ ಇರಬೇಕು. ಸೈಕ್ಲೋನ್ ಹೊರಗೆ ಬರ್ತೇವೆ. ಈ ದೇಶ ನಮ್ಮದು. ಈ ದೇಶಕ್ಕಾಗಿ ನಾವು ಏನು ಮಾಡ್ಲಿಕ್ಕೂ ತಯಾರಿದ್ದೇವೆ. ಬೇರೆ ಯಾವುದಕ್ಕೂ ನಾವು ಅಂಜಬೇಕಾಗಿಲ್ಲ. ಸತ್ಯ ಭಗವಂತನ ಮತ್ತೊಂದು ರೂಪ. ಸತ್ಯಕ್ಕೆ ಸಾವಿಲ್ಲ. ಆದ್ರೆ ಸ್ವಲ್ಪ ಆತಂಕಗಳು ಬರೋದು ಸಹಜ. ಸತ್ಯ ಸ್ಥಾಪನೆಗಾಗಿ, ಸತ್ಯ ನಿರೂಪಣೆಗಾಗಿ ನಾವೆಲ್ಲರೂ ದುಡಿಬೇಕಾಗುತ್ತೆ. ಪ್ರಜಾಹಿತಕ್ಕೆ ಪ್ರಜಾಪ್ರಭುತ್ವ ಅನಿವಾರ್ಯ. ಪ್ರಜಾಪ್ರಭುತ್ವವನ್ನ ನಾವು ಪಾಳೆಗಾರಿಕೆಗೆ ಪರಿವರ್ತನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಪಾಳೆಗಾರಿಕೆಯ ಕುರುಹುಗಳು ಪ್ರಜಾಪ್ರಭುತ್ವದ ಸೋಗಿನಲ್ಲಿ ಬಂದವರು ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಜನ ಅದಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ. ನನಗೆ ಆ ವಿಶ್ವಾಸ ಇದೆ. ನಮ್ಮ ಜನರಿಗೆ ಅಪಾರವಾದಂತಹ ವಿವೇಚನಾ ಶಕ್ತಿ ಇದೆ. ಕಡೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಿಮ್ಮಲ್ಲಿಂದ ಯಾರಾದ್ರೂ ಸಲಹೆಗಳು ಕೇಳೋದಿದ್ರೆ ಅದಕ್ಕೆ ಉತ್ತರನು ಕೊಡ್ತೇನೆ. ನಮಗೆ ಸ್ವಾತಂತ್ರ್ಯ ಬಂದ ಹೊಸ್ತರಲ್ಲಿ ಇನ್ನೂ ಹಸ್ತಾಂತರ ಆಗಿರೋದಿಲ್ಲ. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ವೈಸ್ರಾಯ್ ಆಗಿರ್ತಾರೆ. ಅವ್ರ ಹತ್ರ ಚಾರ್ಲ್ಸ್ ಕ್ಯಾಂಪೆಲ್ ಅಂತ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಇರ್ತಾರೆ. ಗಾಂಧೀಜಿಯವರು ಔಪಚಾರಿಕವಾಗಿ ಮೌಂಟ್ ಬ್ಯಾಟನ್ ಅವರನ್ನ ಭೇಟಿ ಮಾಡಿ ಹೊರಗೆ ಬರ್ತಾ ಇರ್ಬೇಕಾಗಿದ್ದರೆ ಚಾರ್ಲ್ಸ್ ಕ್ಯಾಂಪೆಲ್ ಅವರು ಗಾಂಧಿ ಅವರಿಗೆ ಕೇಳ್ತಾರೆ, ಗಾಂಧೀಜಿ, ನಿಮ್ಮ ಜನರಿಗೆ ಅಕ್ಷರ ಜ್ಞಾನನೇ ಇಲ್ಲ. ನೀವು ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ತೀರಿ. ನಿಮಗೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತ? ನಿಮ್ ಜನರಿಗೆ ಅಷ್ಟು ಯೋಗ್ಯತೆ ಇದೆಯಾ ಅಂತ ಕೇಳ್ತಾರೆ. ಗಾಂಧೀಜಿಯವರ ಉತ್ತರ ಬಹಳ ಸರಳವಾದ ಉತ್ತರ. ಕ್ಯಾಂಪೆಲ್, ನಮ್ಮ ದೇಶದ ಜನ ಮಗುವಿನ ಸ್ವಭಾವದವರು. ಒಂದು ಮಗುವಿಗೆ ಸಿಹಿಯಾಗಿರ್ತಕ್ಕಂಥ ಒಂದು ಚಾಕ್ಲೇಟ್ ನೀವು ಕೊಡ್ತಿರಿದ್ರೆ ಮಗುವಿಗೆ ಆಸೆ, ಕೈ ಒಡ್ಡುತ್ತೆ, ಬಾಯಿಗೆ ಇಟ್ಕೊಳ್ಳುತ್ತೆ. ಆದ್ರೆ ಅದು ನಿಜವಾದ ಸಿಹಿ ಆಗದೆ ಇದ್ದು ಕಹಿ ಗುಳಿಗೆಗೆ ಸಿಹಿಯ ಲೇಪನ ಮಾಡಿದ್ರೆ ಅದು ತಕ್ಷಣ ಬಾಯಿಂದ ಉಗುಳು ಬಿಡುತ್ತೆ. ಉಗುಳದನ್ನ ಮತ್ತೆ ಬಾಯಿಗೆ ಇಟ್ಕೊಳ್ಳೋದಿಲ್ಲ.
ಮಗುಗೆ ಕಹಿ ಯಾವುದು ಸಿಹಿ ಯಾವುದು ಅಂತ ವಿಚಾರ ಮಾಡ್ತಕ್ಕಂಥ ಶಕ್ತಿ ಸ್ವಾಭಾವಿಕವಾಗಿ ಇರುತ್ತೆ. ಅಕ್ಷರ ಜ್ಞಾನ ಇಲ್ಲದೆ ಹೋದ್ರೂ ಕೂಡ ಏನು ಆತಂಕ ಇಲ್ಲ. ನಮ್ಮ ಜನರಿಗೆ ಸಿಹಿ ಕಹಿಗಳ ಮಧ್ಯೆ ವ್ಯತ್ಯಾಸ ಗೊತ್ತಿದೆ. ಒಂದು ಸಲ ಎಡವಿದ್ರು ಕೂಡ ಪುನಃ ಸರಿಯಾದನ್ನೇ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಬಹುಶಃ ಗಾಂಧೀಜಿಯವರ ಆ ಮಾತು ಸಂವೈಧಾನಿಕ ಸಭೆಯಲ್ಲಿ ಅಂಬೇಡ್ಕರ್ ಅವರು ಹೇಳಿದ ಮಾತುಗಳು ಸ್ವಲ್ಪೇ ದಿವಸದಲ್ಲಿ ನಿರೂಪಣೆ ಆಗಲಿದೆ ಅಂತಕ್ಕಂಥ ಮಾತನ್ನ ಹೇಳಿ ತಮಗೆಲ್ಲರಿಗೂ ಶುಭ ಕೋರಿ ನಾನು ನನ್ನ ಕೀನೋಟ್ ಅಡ್ರೆಸ್ ಇಂದ ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನೀವು ಕೊಟ್ಟಂತ ಗೌರವಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಾವು ಈಗ ಏನಾದ್ರೂ ಕೇಳೋದಿದ್ರೆ ಪ್ರಾರಂಭ ಮಾಡಿ. Kamar bhai, please unmute yourself. Yeah, I'm unmuted myself. Thank you so much. ತುಂಬಾ ಧನ್ಯವಾದಗಳು ಸರ್. ಬಹಳ ಅರ್ಥಗರ್ಭಿತವಾದಂತಹ ಮಾತುಗಳನ್ನು ಹೇಳಿದಿರಿ. ತಾವು ಹೇಳಿದಂತೆ ನಿರೀಕ್ಷಿಸಿದಂತೆ ನಾವು ಸೆಂಟಿನರಿ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ಒಂದು ಟೆಂಪರರಿ ನೀವು ಹೇಳಿದಂತಹ ಒಂದು ಬದಲಾವಣೆಗಳು ಏನು ನಡೀತಾ ಉಂಟು ಖಂಡಿತವಾಗಿಯೂ ಅದು ಚೇಂಜ್ ಆಗ್ಲಿಕ್ಕೆ ಉಂಟು. ನಾವು ನಿರೀಕ್ಷಿಸಿದಂತೆ ನಮ್ಮ ಪೂರ್ವಜರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮಗೆ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ನಾವು ಅಭಿಮಾನ ಪಡುವಂತಹ ನಾಯಕರುಗಳು ನಿರೀಕ್ಷಿಸಿದಂತಹ ಆ ಒಂದು ಭಾರತ ಖಂಡಿತವಾಗಿಯೂ ನಮ್ಮೆದುರು ಬಂದು ನಿಲ್ಲಲಿದೆ ಅನ್ನುವಂತ ವಿಶ್ವಾಸ ನಮಗೆಲ್ರಿಗೂ ಇದೆ ಸರ್. ನೀವು ತುಂಬಾ ನಮಗೆ ಮೆದುಳಿಗೆ ನಾಟುವಂತಹ ವಿಷಯಗಳನ್ನು ಖಂಡಿತವಾಗಿ ಹೇಳಿದ್ದೀರಿ. ನಮ್ಮನ್ನು ಮನರಂಜನೆಗೊಳಿಸಿದ್ದೀರಿ. ನಮಗೆ ತುಂಬಾ ಸಂತೋಷಗೊಳಿಸಿದ್ದೀರಿ. ತುಂಬಾ ಧನ್ಯವಾದಗಳು ನಿಮಗೆ. ಈಗ ಸರ್ ಅವರು ತಿಳಿಸಿದಂತೆ ಏನಾದ್ರು ಯಾರಿಗೆ ಕೇಳಲಿಕ್ಕೆ ಕ್ವಶನ್ಸ್ ಏನಾದ್ರು ಕೇಳಲಿಕ್ಕೆ ಇದ್ರೆ ಒಂದು 10 ನಿಮಿಷವನ್ನು ಅದಕ್ಕಾಗಿ ನಾವು ಮೀಸಲಿಡ್ತಾ ಇದ್ದೇವೆ. ಇದು ನಮ್ಮ ಕಾರ್ಯಕ್ರಮದಲ್ಲಿ ಆಕ್ಚುಲಿ ನಾವು ಆಲೋಚನೆ ಮಾಡಿದಲ್ಲ ಸರ್ ಅವರೇ, ರಮೇಶ್ ಕುಮಾರ್ ಸರ್ ಅವರು ತಾನಾಗಿ ತಾನು ಆನ್ಸರ್ ಕೊಡ್ತೇನೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ನಾವು ತುಂಬಾ ಆಭಾರಿ ಸರ್ ನಿಮ್ಗೆ. ನಮ್ಮ ಜನರು ಖಂಡಿತವಾಗಿಯೂ ಈಗ ಜನರು ಕೂಡ ಜಾಸ್ತಿ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಕಾಣಿಸುತ್ತೆ. lot of people are actually like when they faced this problem, a lot of people actually entered into YouTube, and a lot of people actually when they confronted this problem they left the it happens so I'm happy. ವೇದಿಕೆಯನ್ನು ಈಗ ತೆರೆದು ಕೊಡ್ತಾ ಇದ್ದೇವೆ. ನಮ್ಮ ಕಂಟ್ರೋಲ್ ಮಾಡ್ತಾ ಇರುವಂತ ಅಬ್ದುಲ್ ಸಲಾಂ ರವರೇ, ರಮೇಶ್ ಕುಮಾರ್ ಸರ್ ಅವರು ತಿಳಿಸಿರುವಂತೆ ಯಾರಿಗಾದ್ರೂ ಕ್ವಶನ್ ಕೇಳಲಿಕ್ಕೆ ಇದ್ರೆ ನೀವು ರೈಸ್ ಹ್ಯಾಂಡ್ ಮಾಡ್ಲಿ ಅನ್ಮ್ಯೂಟ್ ಮಾಡ್ಕೊಡ್ತಾರೆ. ಅವರಿಗೆ ಕ್ವಶನ್ ಕೇಳಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಗೋ ಅಹೆಡ್. ಆಲ್ ರೈಟ್. ಮೊಂಟುಗೊಳಿ ಸರ್ ಅವರು ಕೇಳ್ತಾ ಇದ್ದಾರೆ. ಮೊಂಟುಗೊಳಿ ಸರ್ ಇದ್ದಾರಾ? ಇದ್ದಾರೆ. ರೈಸ್ ಹ್ಯಾಂಡ್ ಮಾಡಿದ್ದಾರೆ. ಮೊಂಟುಗೊಳಿ ಸರ್. ರಮೇಶ್ ಸರ್, ಪ್ಲೀಸ್ ಟೆಲ್ ಮೀ. ಸರ್ ನಮಸ್ತೆ ಸರ್. ನಮಸ್ತೆ. ಬಹಳ ಸಂತೋಷ ಆಯ್ತು. ಬಹಳ ಅರ್ಥಪೂರ್ಣವಾದಂತಹ ಮಾತುಗಳನ್ನ ಈ ಹೊತ್ತಿನಲ್ಲಿ ಕೂಡ ಬಹಳ ಆಸಕ್ತಿದಾಯಕವಾಗಿ ವಿಚಾರಗಳನ್ನು ಮಂಡಿಸಿದ್ದೀರಿ. ಮತ್ತು ನಾವೆಲ್ಲರೂ ಕೂಡ ಯಾವತ್ತು ನಿಮ್ಮ ವಿಚಾರಗಳಿಗಾಗಿ ಅಭಿಮಾನ ಪಡುವವರು. ಇವತ್ತು ನಾನು ನಿಮ್ಮ ಮುಂದೆ ಒಂದು ಅದಕ್ಕೆ ಭಿನ್ನಾಭಿಪ್ರಾಯ ಅಂತ ಹೇಳಿ ತಿಳ್ಕೊಳ್ಬೇಕಾಗಿಲ್ಲ. ಒಂದು ಸಣ್ಣ ಸಂದೇಹ ಏನಂದ್ರೆ, ಇವತ್ತು ಒಂದು ಕಾಲದಲ್ಲಿ ನಾವು ಶಾಲಾ ವಿದ್ಯಾರ್ಥಿಗಳಾಗಿದ್ದಂತಹ ಕಾಲದಲ್ಲಿ ಗೋಡ್ಸೆ ಅಂತಕ್ಕಂತ ಹೆಸರು ಕೇಳುವಾಗ ಅಸಹ್ಯ ಪಡ್ತಾ ಇದ್ದೆವು. ಅಂತ ಗೋಡ್ಸೆಯನ್ನ ಇವತ್ತು ವೈಭವೀಕರಿಸುವಂತಹ ದಿನಗಳನ್ನು ನಾವು ಆಶ್ಚರ್ಯದಿಂದ ಕಾಣ್ತೇವೆ. ನಮಗದು ಊಹಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸರ್, ತಾವು ಇವತ್ತು ಭಾಷಣ ಮಾಡುವಾಗ ಕೂಡ ಗೋಡ್ಸೆಯನ್ನ ಉಲ್ಲೇಖ ಮಾಡುವಾಗ ಅವರು ಅಂತ ಹೇಳಿ 2-3 ಬಾರಿ ನೀವು ಬಳಕೆ ಮಾಡಿದ್ರಿ. ಆಕ್ಚುಲಿ ಅದು ಒಂದು ವ್ಯಕ್ತಿ ಗೌರವ ಎನ್ನುವ ರೀತಿಯಲ್ಲಿ ಇರ್ಬೋದು. ಆದ್ರೆ ನಮಗದು ಒಳಗೊಳ್ಳುವುದಕ್ಕೆ ಸಾಧ್ಯವಾಗದಂತಹ ಒಂದು ವಿಚಾರ ಆಗಿಬಿಡ್ತು. ಯಾಕಂದ್ರೆ ಗಾಂಧಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಮ್ಮಲ್ಲಿ ತೀವ್ರವಾದ ಒಂದು ಅಸಹನೆಯನ್ನು ಉಂಟು ಮಾಡ್ತಕ್ಕಂತ ಒಂದು ವ್ಯಕ್ತಿತ್ವ. ಅದು ಯಾಕಾಗಿ ಸರ್ ಆ ಬಳಕೆಯನ್ನು ಮಾಡ್ಬೇಕಾಯ್ತು ಅಂತ ಹೇಳುವುದರ ಬಗ್ಗೆ ಒಂದು ಸಣ್ಣ ಸಂದೇಹವನ್ನ ತಮ್ಮ ಮುಂದೆ ಇಡ್ತಿದ್ದೀನಿ ಸರ್. ನಾನು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದೆ. ಭಾಷೆಯ ಮೇಲೆ ಹಿಡಿತ ಇರಬೇಕು.
ತೂಕದ ಮಾತನ್ನ ಆಡ್ಬೇಕು ಅಂತ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ 3-4 ದಿವಸದ ಕೆಳಗೆ ಒಬ್ರು ಬಹಳ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ನೆಹರು ಅವ್ರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ. ನಾವೇನು, ನಮ್ಮ ಯೋಗ್ಯತೆ ಏನು, ನೆಹರೂರವ್ರೇನು ಇತಿಹಾಸವೇ ಗೊತ್ತಿಲ್ಲ ನಮ್ಗೆ. ಇನ್ನೊಬ್ರು ಗಾಂಧಿ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ. ನಮ್ಗೆ ನಿಗ್ರಹ ಇರಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅಷ್ಟೇ ಹೊರತು ಮತ್ತೇನು ಸಡ್ಲಿಕ್ಕೆ ಇಲ್ಲ. ತಮಗೆ ಸಮಾಧಾನ ಆಗಿರ್ಬೋದು ಅಂತ ಭಾವಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಯಾಕೆ ಹೇಳಿದೆ ಅಂದ್ರೆ ಹಂತ ಹಂತವಾಗಿ ಈ ಹಂತಕ್ಕೆ ಕೂಡ ಈಗ ಅವರ ಉದ್ದೇಶ ಅದೇ ಇದೆ. ಏನಂದ್ರೆ ಅವನಿಗೂ ಒಂದು ಗೌರವವನ್ನು ಕೊಡುವ ಮೂಲಕ ಅವನನ್ನು ಕೂಡ ಸಮಾಜದಲ್ಲಿ ಇವತ್ತಲ್ಲದಿದ್ರು 1 ದಶಕದ ನಂತರವಾದರೂ ಒಪ್ಪಿತ ಜಾಗದಲ್ಲಿ ಕೂರಿಸಬೇಕು ಅಂತಕ್ಕಂತ ಒಂದು ಇದು ಇದ್ರೆ ಅಲ್ಲ, ಗಾಂಧಿಗಿಂತಲೂ ಕೂಡ ಉನ್ನತ ವ್ಯಕ್ತಿ ಆತ ಅಂತ ಹೇಳಿ ಬಿಂಬಿಸ್ಬೇಕು ಅಂತಕ್ಕಂಥ ಹುನ್ನಾರಕ್ಕೆ ಅವರು ಈಗಾಗಲೇ ಭೂಮಿಕೆ ಸಿದ್ಧ ಮಾಡಿಬಿಟ್ಟಿದ್ದಾರೆ. ನಮಗೆ ಸಂಶಯ ಬೇಡ ಅದರಲ್ಲಿ. ಇದು ನಾನು ಏನ್ ಹೇಳ್ದೆ, ದೇಶಕ್ಕಾಗಿ ಹೋರಾಡ್ತಕ್ಕಂಥ ಅವರ ಮನೋಭಾವ ಇದ್ದಂತವರು 1857ರ ಘಟನೆ ಆದ್ಮೇಲೆ ಮೊಘಲರ ಕಡೆಯ ಚಕ್ರವರ್ತಿ 84ನೇ ವಯಸ್ಸಿನಲ್ಲಿ ಜೈಲಿಗೆ ಹೋದ್ಮೇಲೆ 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆದ್ಮೇಲೆ 1923ರಲ್ಲಿ ಈ ವಿಚಾರಧಾರೆಯನ್ನ ಗೌರವಿಸ್ತಕ್ಕಂಥವ್ರು ಜನ್ಮ ತಾಳಿದ್ರು. ಅವತ್ತಿಗೇನು ಸ್ವಾತಂತ್ರ್ಯ ಬಂದಿರ್ಲಿಲ್ಲ. ಅವ್ರ ಸ್ವಾತಂತ್ರ್ಯದ ಬಗ್ಗೆ ಒಂದು ದಿವಸ ಮಾತಾಡ್ಲಿಲ್ಲ. ನಾವು ಹಗುರವಾಗಿ ಮಾತಾಡೋದು ಬೇಡ ಅಂತ ನನಗೆ ಹಿಡಿದಿದ್ದೀನಿ ಅಷ್ಟೇ. ಇತಿಹಾಸ ಗೊತ್ತಿದೆಯಲ್ಲ. ಮತ್ತೆ ಬೇರೆ ಯಾರಾದ್ರೂ? ಓಕೆ, ಮೊಂಟುಗೋಳಿ ಸರ್ ಅವರು ಕೇಳಿದಂತಹ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ. ಇನ್ನು ಯಾರಾದ್ರೂ ಪ್ರಶ್ನೆ ಕೇಳುವವರು ಇದ್ದರೆ ನಿಮ್ಮ ಇದರಲ್ಲಿ ರೈಸ್ ಹ್ಯಾಂಡ್ ಮಾಡಬಹುದು. ಈಗ ಯಾರು ರೈಸ್ ಹ್ಯಾಂಡ್ ಮಾಡಿ ಇಲ್ಲ, ಇನ್ನು ಯಾರಾದ್ರೂ ಇದ್ರೆ ಒಂದು ಓಕೆ. ಅಯ್ಯೂಬ್ ಕೋಡಿಯನ್ ಅವರು ಇದು ಮಾಡಿದ್ದಾರೆ, ರೈಸ್ ಹ್ಯಾಂಡ್ ಮಾಡಿದ್ದಾರೆ. ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ನಮ್ಮ ಒಮಾನ್ ರಾಷ್ಟ್ರದ KCF ಅಧ್ಯಕ್ಷರಾಗಿದ್ದಾರೆ ಸರ್ ಅವರು. ಅಯ್ಯೂಬ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ಮದು ಬಹಳ ದೊಡ್ಡ ಫ್ಯಾನ್ ಸರ್. ನಾವು ನಿಮ್ಮ ಆ ಒಂದು ಕಾರ್ಯಕ್ರಮ ಎಲ್ಲ ನೀವು ಸ್ಪೀಕರ್ ಆಗಿದ್ದಾವಾಗ ನಾವು ಲೈವ್ ನೋಡ್ತಾ ಇದ್ದೆವು. ಈಗ ನಿಮ್ಮ ಸ್ಪೀಚ್ ಕೇಳುವಾಗ ಮನಸ್ಸಿನಲ್ಲಿ ಏನೋ ಒಂದು ನಮ್ಮ ಕೆಲವೊಂದು ಕುದುರಿ ಹೋದ ಕೆಲವೊಂದು ಆಕಾಂಕ್ಷೆ ಆಸೆಗಳು ಒಂದು ಚಿಗುರು ಒಡೆಯುವ ರೀತಿಯಲ್ಲಿ ಆಗಿತ್ತು ತಮ್ಮ ಒಂದು ಪ್ರಸಂಗ. ತಮ್ಮ ಹತ್ರ ಕೇಳಲಿಕ್ಕಿರುವಂತಹದ್ದು, ತಮಗೆ ಏನು ತೋಚುತ್ತದೆ ಈ ರೀತಿಯಲ್ಲಿ ಮುಂದುವರಿದರೆ ಇಂಡಿಯಾದ ಅವಸ್ಥೆ? ಒಂದು ದಿನದಲ್ಲಿ ಸಮಾನ ಮನಸ್ಕರಾದ ನಾವೆಲ್ಲರೂ ಎದ್ದು ನಿಂತು ಈ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲಿಕ್ಕಾಗಿ ಇನ್ನೊಂದು ಹೋರಾಟ ಮಾಡಬೇಕಾದಂತಹ ಒಂದು ಸಂದರ್ಭ ಬರಬಹುದೇ ಎಂಬ ಒಂದು ಸಂಶಯ ನಮ್ಮನ್ನು ಕೇಳ್ತಾ ಇದ್ದೇನೆ. ಅಂತಹ ಜಾಗ್ರತೆ ನಮ್ಮಲ್ಲಿ ಸದಾಕಾಲ ಇರಲೇಬೇಕು. ಇದು ಆದರ್ಶಗಳ ಮಧ್ಯೆ ನಡೀತಕ್ಕಂಥ ಘರ್ಷಣೆ. ನಾವು ನೀವು ನಂಬಿದ ಆದರ್ಶಗಳನ್ನ ವಿರೋಧ ಮಾಡ್ತಕ್ಕಂಥವ್ರು ಅವ್ರ ಕಾರ್ಯಕ್ರಮವನ್ನು ಅವ್ರು ಬಿಡೋದಿಲ್ಲ. ಆದ್ರಿಂದ ಯಾವುದೇ ಸನ್ನಿವೇಶದಲ್ಲಿ ಅಂತ ಅಪಾಯ ಒದಗಿ ಬಂದಾಗ ನಾವು ನೀವು ಹೇಳಿದ ಹೋರಾಟಕ್ಕೆ ಸಿದ್ಧವಾಗಿರ್ಬೇಕು ಅಂತಕ್ಕಂಥ ಸ್ಥಿತಿಯಲ್ಲೇ ನಾವಿರ್ಬೇಕು. ನಮ್ಮ ಜಾಗೃತಿಯಲ್ಲೇ ನಾವಿರ್ಬೇಕು. ನಾವು ಮೈ ಮರೆತು ನಿದ್ದೆ ಮಾಡುವ ಹಾಗಿಲ್ಲ. ಕೆಲವರು ನಮ್ಮವರು ಮೈ ಮರೆತದ್ದರ ಕಾರಣ ನಮ್ಮ ಇತಿಹಾಸವನ್ನು ನಾವೇ ನಮ್ಮ ಕುಟುಂಬದವರೇ ಮರೆತೋದ ಕಾರಣ ಈ ದುರ್ಗತಿ ನಮಗ್ ಬಂದಿದೆ. ಪುನಃ ಈ ದುರ್ಗತಿ ಬಾರ್ಲಾರ್ದಂತೆ ನಾವು ನೋಡ್ಕೊಳ್ಬೇಕು. ನೀವು ಹೇಳಿದ ಮಾತನ್ನ ನಾನು ಸಂಪೂರ್ಣವಾಗಿ ಸಹಮತ ವ್ಯಕ್ತಪಡಿಸ್ತೇನೆ. ನಾವು ಜಾಗೃತರಾಗೇ ಇರಬೇಕು. ಎಲ್ಲವನ್ನು ನಾವು ಲೈವ್ ಆಗಿ ಕಂಡವರು ಕೇಳಿದವರು. ಇವತ್ತಿನ ನಿಮ್ಮ ಭಾಷಣವು ತುಂಬಾ ಅದ್ಭುತವಾಗಿತ್ತು ಸರ್. ನಾನು ಭಾರತ ದೇಶವು ನಮಗೆಲ್ಲ ಗೊತ್ತಿದೆ, ಯುವರ ಜನತೆಯಿಂದ ಕೂಡಿದ ಒಂದು ದೇಶವಾಗಿದೆ. ನಮ್ಮ ಈಗಿನ ಪರಿಸ್ಥಿತಿ ಅದೇ ರೀತಿ ನಮ್ಮ ಎಲ್ಲ ಭಾರತ ದೇಶವನ್ನು ಮುಂದಕ್ಕೆ ಯುವ ಜನತೆಯು ಕೊಂಡೋಗುವಂತ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಈ ಯುವ ಜನರು ಹೇಗೆ ಕಟ್ಟಬಹುದು ಎಂಬ ಒಂದು ಸಣ್ಣ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಒಳ್ಳೆದಿತ್ತು. ಬಹಳ ದೊಡ್ಡ ವಿಷಯ ಇದು. ಹಾಗೆ ಇದಕ್ಕೆ ಒಂದು ಹೇಳಿಕೆಯಲ್ಲಿ ನಾನು
ಉತ್ತರ ಕೊಡ್ತಕ್ಕಂಥದ್ದು ಆತ್ಮವಂಚನೆ ಆಗತ್ತೆ. ಮನುಷ್ಯನಿಗೆ ಬುದ್ಧಿ ಇದೆ. ಅಪಾಯ ಎದುರು ಬಿದ್ದಾಗೆಲ್ಲ ಆಲೋಚನೆಯನ್ನ ಮಾಡಿ ತನಗೆ ಬೇಕಾದನ್ನ ಅವನು ಆಯ್ಕೆ ಮಾಡ್ಕೊಳ್ತಾನೆ. ಸಹಜವಾಗಿ ಈ ಗುಣ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಇದಕ್ಕೆ ಸಂಘಟನೆಯ ಸ್ವರೂಪ ಬರಬೇಕಾಗಿದೆ. ಸಂದರ್ಭಗಳೇ ಅದನ್ನ ಸೃಷ್ಟಿ ಮಾಡುತ್ತೆ. ನಾವೇನು ಆತಂಕ ಪಡ್ಬೇಕಾಗಿಲ್ಲ. ಖಂಡಿತ ನಾವು ಜಯಶೀಲರಾಗ್ತೇವೆ. ಸಜ್ಜನರಿರ್ತಕ್ಕಂಥ ದೇಶ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಉಮರ್ ಅರಕ್ಕೆ ಮಜಲ್ರವರು ಅವರೊಂದು ಪ್ರಶ್ನೆ ಕೇಳ್ತಾರೆ. ಉಮರ್ ಮಾಡಿಕೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಸಂವಿಧಾನವನ್ನು ಎತ್ತಿ ಹಿಡಿದು ಅದರ ಆದರ್ಶದಂತೆ ಮೆರೆದ ತಮಗೆ ನನ್ನ ಅಭಿನಂದನೆಗಳನ್ನು ಒಂದು ಮುಖತೆ ಹೇಳ್ಬೇಕು ಅಂತ ಭಾವಿಸಿದ್ದೇನೆ. ಆದ್ರೂ ಹೀಗಾದ್ರೂ ಸಿಕ್ಕಿದಲ್ಲಿ ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಸರ್, ಅದು ನಮ್ಮ ಅಭಿಮಾನ ಸರ್. ಅದು ಹೇಳದೆ ನಿಮ್ಮನ್ನು ಇದು ಮಾಡೋದಲ್ಲ, ಅದು ಹೇಳೋದು ಇರ್ಲಿಕ್ಕಿಲ್ಲ. ಅದು ನಮ್ಮ ಅಭಿಮಾನ. ಅದು ಎಲ್ಲರೂ ನಾವು ಈಗ ಕೇರಳ, ತಮಿಳರು, ಇನ್ನಿತರ ರಾಜ್ಯದವರೊಟ್ಟಿಗೆ ನಾವು ಮಿಲನ ಆಗಿರುವಾಗ ಅದರ ಎಡೆಯಲ್ಲಿ ಬಂದ ಇದುಂಟಲ್ಲ, ಪ್ಲಸ್ ಪಾಯಿಂಟ್ ಅದು ಹೇಳಲೇಬೇಕು ಸರ್. ಇನ್ನು ಒಂದು ತಮ್ಮಲ್ಲಿ ಒಂದು ವಿಷಯ ಈಗ ಹೇಳಲಿಕ್ಕಿರುವುದು, ಇವತ್ತು ಸ್ವಾತಂತ್ರ್ಯ ದಿನ. ನಮ್ಮ ಹತ್ತಿರದ ಗ್ರಾಮದಲ್ಲಿ ಇವತ್ತು ಒಂದು ಪಂಚಾಯತ್ನ ಮುಖಾಂತರ ಒಂದು ಸ್ಟೇಟ್ ಗವರ್ಮೆಂಟ್ ನ ಒಂದು ರ್ಯಾಲಿ ಹೋಗ್ತದೆ. ಆ ರ್ಯಾಲಿಗೆ ಒಂದು ಗಾಡಿಯನ್ನು ತುಂಬಾ ಸುಂದು ಸರ್. ಹೀಗೆ ಈ ಸ್ವಾತಂತ್ರ್ಯ ದಿನದಂದು ಹೀಗೆ ಮಾಡುದು ಸಾವರ್ಕರ್ ಅಂತ ಹೇಳಿದ್ರೆ, ಟು ಬಿ ಹಾನೆಸ್ಟ್, ಏನು ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಲ್ಲ ಸರ್. ಈಗ ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದೇ ತರ ಮುಂದುವರಿದ್ರೆ ಸರ್, ಇದು ನಮ್ಮ ಪ್ರಜಾಪ್ರಭುತ್ವ ಎಲ್ಲಿಯೋ ಒಂದು ಕಡೆ ಇದು ಎಂಡ್ ಆಗ್ತದೆ, ಡೆಡ್ ಎಂಡ್ ಆಗ್ತದೆ ಅಂತ ಹೇಳಿ ನಮಗೆ ಒಂದು ಭಯ ಇದೆ ಸರ್. ಏನಾಗೋದಿಲ್ಲ. ನಾನು ಹೇಳ್ದಲ್ಲ, ನಾವ್ ಯಾರಿದ್ದೇವೆ ಇಂತಹ ವಿಚಾರಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಅಥವಾ ಕೆಲವು ಆದರ್ಶಗಳನ್ನ ಇಟ್ಕೊಂಡು ನಾವು ನಿದ್ದೆ ಮಾಡ್ಬಿಟ್ವಿ, ನಾವು ಮೈ ಮರೆತ್ವಿ. ನಮಗೆ ಅಧಿಕಾರ ಇತ್ತಲ್ಲ, ಆ ಖುಷಿಯಲ್ಲಿ ಇದ್ದು ಬಿಟ್ಟಿವಿ ನಾವು. ಈಗ ನಮ್ಮ ಬಾಡಿಗೆ ಅಪಾಯ ಬಂದ ಮೇಲೆ ಈಗ ಜಾಗೃತರಾಗ್ತಾ ಇದ್ದೇವೆ. ಈ ಶಾರೀರಿಕ ಸುಖ ಬಯಸಿದವರಿಗೆ, ಸಾರ್ವಜನಿಕ ಜೀವನದಲ್ಲಿ ಆಸ್ತಿ ಪಾಸ್ತಿ ಮಾಡ್ಕೊಂಡವ್ರಿಗೆ ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿಲ್ಲ, ಅವ್ರಿಗೆ ಆದರ್ಶಗಳ ವಿಚಾರ ಗೊತ್ತಾಗೋದಿಲ್ಲ. ದೇಶಕ್ಕೆ ಎದುರಾಗಿರುವ ಅಪಾಯದ ಬಗ್ಗೆ ಅರಿವಿರೋದಿಲ್ಲ. ಈ ಎಲ್ಲದರ ಕಾರಣ ಏನಾಗುತ್ತೆ, ಇದೆಲ್ಲ ಹೊರಟೋಗುತ್ತೆ, ಈ ಸಿಪ್ಪೆ ಎಲ್ಲ ಹೊರಟೋಗುತ್ತೆ. ನಿಮ್ಮ ಹಾಗೆ ನಮ್ಮ ಹಾಗೆ ಆಲೋಚನೆ ಮಾಡ್ತಕ್ಕಂಥ ಜನ ಈ ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಾವೇನ್ ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ಅವ್ರು ಹಾಗೆ ಮಾಡ್ಲೇಬೇಕು. ನಾವು ನಿರೀಕ್ಷೆ ಅವರಿಂದ ಏನು ಉತ್ತಮವಾದ ಮಾಡ್ಲಿಲ್ಲ. ಅವ್ರು ಹೀಗೆ ಮಾಡೋದು ಗೊತ್ತಿದೆ ನನ್ಗೆ. ಅವ್ರು ನಾಥೂರಾಮ್ ಗೂಡ್ಸೆಗೆ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರೆ ನಾನು ನೀವು ಆಶ್ಚರ್ಯ ಪಡ್ಬೇಕಾತಿಲ್ಲ. ನಾನು ಹೇಳ್ದ ಹಾಗೆ ಗಾಂಧಿಗಿಂತ ದೊಡ್ಡವರು ಅವರು ಅಂತ ಹೇಳಿ ಬಿಂಸಕ್ ಹೊರಟಿದ್ದಾರೆ ಅವರು. ದೊರೆಸ್ವಾಮಿ ಅವರು ಇತ್ತೀಚೆಗಷ್ಟೇ ತೀರ್ಕೊಂಡ್ರು. 102 ವರ್ಷ ಬದುಕಿದ್ರು. ಅತ್ಯಂತ ದೊಡ್ಡ ಗಾಂಧಿವಾದಿ. ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರು, ಯಾರು ಬಾಯಿ ಬಿಡ್ಲಿಲ್ಲ. ನಮ್ಮ ಕಷ್ಟ ಏನಂದ್ರೆ, ಅವ್ರು ಬಿಡಿ, ಅದರಲ್ಲೇ ನಂಬಿಕೆ ಇರೋರು. ಆದ್ರೆ ಸಮಾಜವಾದಿ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ, ಜನತಾ ಪಕ್ಷದಲ್ಲಿ, ಇವರುಗಳಲ್ಲೂ ಕೂಡ ಆ ಏನು ಮಾಯ ಆಗೋಗಿದ್ಯಾ, ಅದ್ರ ಕಾರಣದಿಂದ ಈ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಮೌಲಾನಾ ಶಾಫಿ ಶಾದಿ ಅವರು ಇದ್ದಾರೆ, ವಕ್ಫ್ನ ಸದಸ್ಯರು. ಅವರು ತಮ್ಮಲ್ಲಿ ಒಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆಗ್ಬೋದು ತೊಂದ್ರೆ, ಪ್ಲೀಸ್ ಅವರನ್ನು ಅನ್ಮ್ಯೂಟ್ ಮಾಡ್ಬೇಕಿತ್ತಲ್ಲ. ಅನ್ಮ್ಯೂಟ್ ಮಾಡಿ. ಸಲಾಂ ರವರೇ, ಅನ್ಮ್ಯೂಟ್ ಮಾಡಿ ಅವರನ್ನು. ಸರ್, ರಮೇಶ್ ಸರ್ ಅವರೇ, ಪ್ಲೀಸ್. ಅನ್ಮ್ಯೂಟ್ ಮಾಡಿದ್ದೇನೆ. ನಮ್ಗೆ ಒಂದು ನಮ್ಮ ಸಂಘಟನೆಗೆ ಒಂದು ಪತ್ರಿಕೆ. ಶಾಫಿ ಶಾದಿ ಮಾತಾಡ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಅಲ್ಲಿ MLA ಗಳಿಗೆ ತರಗತಿ ಮಾಡುವ ರೀತಿಯಲ್ಲೇ ಇತ್ತು ತರಗತಿ. ದೇವರ ನಿಮ್ಗೆ ಇನ್ನೂ ಆಯುರಾರೋಗ್ಯ ಕೊಡ್ಲಿ ಸರ್. ತುಂಬಾ ಚೆನ್ನಾಗಿತ್ತು ಸರ್. ನನ್ನೊಂದು ಏನಂತ ಹೇಳಿದ್ರೆ,
ನಮ್ಮ ಈಗ ಡೆಮೋಕ್ರಸಿಯಲ್ಲಿ ಎಷ್ಟೇ ನಾವು ತಾವು ಹೇಳಿದಂತ ತುಂಬಾ ಆತಂಕಗಳು, ಅದೇ ರೀತಿಯಲ್ಲಿ ಸಂಶಯಗಳು, ಅದಕ್ಕೆ ಒಂದು ಪರಿಹಾರ ಒಂದು ಟೈಮಲ್ಲಿ ಬರುತ್ತೆ. ಅದೆಲ್ರಿಗೂ ಅಂತ ಒಂದು ಒಳ್ಳೆ ನಂಬಿಕೆ ಎಲ್ರಿಗೂ ಇದೆ. ಆದ್ರೂ ಈಗ ಡೆಮೋಕ್ರಸಿಯಲ್ಲಿ ಕೊನೆಯದಾಗಿ ಬರುವುದು ಒಂದು ಮೆಜಾರಿಟಿ, ಅದೇ ರೀತಿಯಲ್ಲಿ ಅಧಿಕಾರ. ಈಗಿರುವಾಗ ಈ ಮೆಜಾರಿಟಿ ಮತ್ತು ಅಧಿಕಾರ ಬೇರೆದ್ದೇ ಬಾಗಿಲಿನಿಂದ ಪಡೆಯುವಂತಹ ಅಥವಾ EVM ಮೂಲಕ ಅದು ಪಡೆಯುವಂತಹ ಒಂದು ವ್ಯವಸ್ಥೆ ಭಾರತದಲ್ಲಿ ಇದೆ ಅಂತ ವಿದೇಶದ ಪತ್ರಿಕೆಗಳೆಲ್ಲ ಹೇಳ್ತಾ ಇದೆ. ಈ ರೀತಿಯಲ್ಲಿ ಈ ವಿಚಾರವಾಗಿ ತಾವು ಅಥವಾ ತಮ್ಮ ಪಕ್ಷದ ವತಿಯಿಂದ ಈ ವಿಚಾರವಾಗಿ ಏನು ಮಾಡಬಹುದು ಈ ಭಾರತದಲ್ಲಿ ಅಂತ, EVM ಬಗ್ಗೆ ಇರುವಂತಹ ಆತಂಕಗಳನ್ನು ಅಥವಾ ಆತಂಕ ಇದೆಯಾ, ಅದರಲ್ಲಿ ಏನಾದ್ರೂ ಸತ್ಯಾಸತ್ಯತೆ ಇದೆಯಾ? ಯಾಕಂದ್ರೆ ಕೊನೆಯದಾಗಿ ಡೆಮೋಕ್ರಸಿಯಲ್ಲಿ ಅಧಿಕಾರ ಮತ್ತು ಇದು ಮೆಜಾರಿಟಿ ಅಲ್ವಾ ಸರ್? ಹೌದು. ನಾವು ಫ್ರಾನ್ಸು, ಜರ್ಮನಿ ಇವುಗಳ ಇತಿಹಾಸವನ್ನ ನೋಡಿದಾಗ ಮೊದಲು ಟಿರನಿ, ದೌರ್ಜನ್ಯ, ಟಿರನಿ ಆದ್ಮೇಲೆ ಮಾನರ್ಕಿ, ರಾಜರ ಆಡಳಿತ, ಅದಾದ್ಮೇಲೆ ಬಲವುಳ್ಳವರು, ಸರ್ ನೀವು ಮ್ಯೂಟ್ ಆಗಿದ್ದೀರಿ ಸರ್. ಓಕೆ, ಈಗ ಆಲ್ರೈಟ್. ನನಗೆ ಇದು ಅಷ್ಟು ಗೊತ್ತಾಗಲ್ಲ, ನನ್ನ ಸ್ನೇಹಿತರಿದ್ದು ಸಹಾಯ ಮಾಡ್ತಿದ್ದಾರೆ ನನಗೆ. ಈಗ ನಾನು ಹೇಳ್ತಾ ಇದ್ದೆ, ಪ್ಲೇಟೋ, ಅರಿಸ್ಟಾಟಲ್ ನಿಂದ ಹಿಡಿದು ಸೋಕ್ರಟಿಸ್ ನಿಂದ ಹಿಡಿದು ನಾವು ಜಗತ್ತಿನ ಇತಿಹಾಸ ನೋಡಿದಾಗ ದೌರ್ಜನ್ಯ, ಆಮೇಲೆ ರಾಜರ ಆಡಳಿತ, ಆಮೇಲೆ ಬಲಾಢ್ಯರ ಆಡಳಿತ, ಅದಾದ್ಮೇಲೆ ಶ್ರೀಮಂತರ ಆಡಳಿತ, ಆಮೇಲೆ ದೊಂಬಿ ಗಲಭೆ, ಆಮೇಲೆ ಡೆಮಾಕ್ರಸಿ, ರೂಲ್ ಆಫ್ ಲಾ ಅಂತ ಹೇಳಿ ಲಾಸ್ಟ್ ಇಲ್ಲಿಗೆ ಬಂದು ನಿಂತಿದ್ದೇವೆ. ನಮ್ಮ ಸ್ನೇಹಿತರ ಸಂಶಯ ಏನು ಅಂದ್ರೆ, ಈ ರೂಲ್ ಆಫ್ ಲಾನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಪ್ರಾಸೆಸ್ ನಲ್ಲೇ EVMs ಅನ್ನೇ ಮ್ಯಾನಿಪುಲೇಟ್ ಮಾಡಿದ್ರೆ ಹೇಗೆ, ಈ ತರದ ಅನುಮಾನಗಳು ವ್ಯಕ್ತಪಡಿಸ್ತಾ ಇದ್ದಾರಲ್ವಾ. ಅಲ್ಟಿಮೇಟ್ಲಿ ಡೆಮಾಕ್ರಸಿ ಇಸ್ ಎ ಗೇಮ್ ಆಫ್ ನಂಬರ್ಸ್ ಅಲ್ವಾ. ಜನಾಭಿಪ್ರಾಯ ಹೊಂದಿದ್ದು EVMs ಅದನ್ನ ಬೇರೆ ತರ ತೋರಿಸಿದ್ರೆ ಹೇಗೆ ಅಂತಕ್ಕಂಥದ್ದು ಅವ್ರ ಸಂಶಯ. ಇಟ್ಸ್ ಎ ಬಿಗ್ ಇಶ್ಯೂ. ಇಂಥ ಸಂದರ್ಭದಲ್ಲಿ ನಾವು ಅದನ್ನ ಚರ್ಚೆ ಮಾಡೋದು ಬೇಡ. ನಮ್ಮ ಹತ್ರ ಖಚಿತವಾದಂತಹ ಆಧಾರಗಳೇನಿಲ್ಲ. ಆದ್ರೆ ಹೀಗೆಲ್ಲ ಮಾಡುವ ಪ್ರಯತ್ನಗಳನ್ನ, ಅಧಿಕಾರವನ್ನ ತಮ್ಮ ವಶದಲ್ಲಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡೋರು ಮಾಡ್ತಾರೆ ಅನ್ನೋ ಅನುಮಾನ ನನಗೂ ಇದೆ. ಕಾದು ನೋಡೋಣ ಹೇಗ್ ಮಾಡ್ಬೇಕು ಏನು. ಸರ್ ನಂದೊಂದು ಪ್ರಶ್ನೆ ಸರ್, ಒಂದು ಪ್ರಶ್ನೆ ನಂದು. ಇದು ನೀವು ಹೇಳಿದ್ರಿ ಒಂದು ಶತಮಾನೋತ್ಸವ ಆಗುವಾಗ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಅಂತ. ನೀವು ನನಗೇನಿಷ್ಟ ಅಂತ ಹೇಳಿದ್ರೆ, ಯುರೋಪ್ನಲ್ಲಿ ಆದಾಗೆ, ಜರ್ಮನಿಯಲ್ಲಿ ಆದಾಗೆ ಒಂದು ಡಿಸಾಸ್ಟರ್ ಬಂದ ನಂತರನೇ ನಮ್ಗಾಗ ಸಾಧ್ಯನಾ ಅಂತ ಹೇಳಿದ್ರೆ, ಈಗಿನ ಒಂದು ಬೆಳವಣಿಗೆಗಳನ್ನು ನೋಡಿದ್ರೆ, ಯುವಕರ ಮೈಂಡ್ ಚೇಂಜ್ ಆಗಿರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ, ಎ ಬಿಗ್ ಡಿಸಾಸ್ಟರ್ ಇಸ್ awaiting us, then only we will learn a lesson. ಆ ತರದ ಒಂದು ಪರಿಸ್ಥಿತಿ. The capitalist system has a right-wing media, please do not forget. The right-wing media is the force and strength of the capitalist order. ಇವರಿಬ್ರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈ ಪೊಲಿಟಿಕಲ್ ಆರ್ಡರ್ ಇದ್ರೆ ನನ್ನ ಕ್ಯಾಪಿಟಲಿಸ್ಟ್ ಸಿಸ್ಟಮ್ಗೆ ಅನುಕೂಲ ಅಂತಕ್ಕಂಥದ್ದು ಇವರ ಚಿಂತನೆ. ನನಗೇನು, ನಾನು ಅಧಿಕಾರದಲ್ಲಿ ಉಳಿದ್ರೆ ಸಾಕು ಅನ್ನೋದು ಅವರ ಚಿಂತನೆ. ಆಬ್ವಿಯಸ್ಲಿ ಭಾರತ ದೇಶಕ್ಕೆ ಕ್ಯಾಪಿಟಲಿಸ್ಟ್ ಆರ್ಡರ್ ಆಗ್ಲಿ, ಈ ಪೊಲಿಟಿಕಲ್ ಸಿಸ್ಟಮ್ ಆಗ್ಲಿ ಸೂಟ್ ಆಗೋದಲ್ಲ. ಇದು ನಮ್ಮ ಮೈಗೆ ಹೋಗ್ತಕ್ಕಂಥ ಬಟ್ಟೆ ಅಲ್ಲ. ಬಟ್ ನಮ್ಮ ಜನ ಗೆಟಿಂಗ್ ಅವೇಕನ್, ಅವ್ರಿಗೇನು ತಿಳುವಳಿಕೆ ಇಲ್ಲ ಅಂತ ನಾವು ಭಾವಿಸೋದು ಬೇಡ. ಒನ್ ಬ್ಯೂಟಿ ಅಬೌಟ್ ಇಂಡಿಯನ್ ಮಾಸಸ್, ಅವ್ರು ಮಾಡಿದ ಮೇಲೆ ನಮಗ್ ಗೊತ್ತಾಗತ್ತೆ ಹೊರತು ಮಾಡೋದ್ರ ಮೊದಲು ನಮಗ್ ಗೊತ್ತಾಗೋದಿಲ್ಲ. 77 ನಲ್ಲಿ
ಇಂದಿರಾ ಗಾಂಧಿ ಅವರೊಂದು ತಪ್ಪು ಮಾಡ್ತಾರೆ ಅಥವಾ ಅಚಾತುರ್ಯದಿಂದ ಕೆಲವು ತಪ್ಪುಗಳು ಆಗ್ತವೆ. ಲುಕ್ ಅಟ್ ದ ವೇ ಪೀಪಲ್ ಅನ್ಸೀಟೆಡ್ ಹರ್. ಇಂದಿರಾ ಗಾಂಧಿ ಅವರಿಗೆ ಒಂದು ವೇಳೆ ಮೊದಲೇ ಸೂಚನೆ ಇದ್ದಿದ್ರೆ ನಾನು ಸೋಲ್ತೇನೆ, ಲೋಕಸಭೆಗೂ ಕೂಡ ಗೆಲ್ಲೋದಿಲ್ಲ ಅಂತ ಚುನಾವಣೆ ಆರ್ಡರ್ ಮಾಡ್ತಿದ್ರ? ನಾನು ಹೇಳ್ತಾರೆ 77 ಬಗ್ಗೆ. ಪೀಪಲ್ ಆರ್ ಸೋ ಕ್ಲೆವರ್. Please wait. Have trust in our people. Yes, I know a disaster is awaiting us, but I am confident we will overcome that disaster. We wish for that. Yeah. Okay, ಈಗ ಊರಿನಲ್ಲಿ 12 ಗಂಟೆ ಆಗ್ತಾ ಬಂತು. ನಮ್ಮ ರಮೇಶ್ ಸರ್ ಅವರು ಉತ್ತರ ಹೇಳಲು ಬಹಳ ಉತ್ಸಾಹದಿಂದಿದ್ದಾರೆ. ಆದರೂ ನಿಮಗೆ ತೊಂದರೆ ಕೊಡುವುದು ನಮಗೆ ಇಷ್ಟವಿಲ್ಲ. ಆದ್ದರಿಂದ ಕೊನೆಯದಾಗಿ ಹಮೀದ್ ಬಜ್ಪೇಯಿ ಅವರೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಪ್ರಶ್ನೆ ಕೇಳಲಿರುವಂತಹ ಕೊನೆಯ ಅವಕಾಶವಾಗಿದ್ದಾರೆ ಆಗಿದೆ. ಹಮೀದ್ ಬಜ್ಪೇಯಿ ಅವರೇ, ಕೇಳಿ ನಿಮ್ಮ ಪ್ರಶ್ನೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಒಂದು ಸಮುದಾಯದ ವಿಷಯವನ್ನು ನಾನಿಲ್ಲಿ ಕೇಳ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ಸನ್ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಜಾತಿ ಗಣತಿ ನಡೀತದೆ. ಅದರಲ್ಲಿ SC/ST ಬಿಟ್ಟರೆ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ ಒಂದು ವಿಭಾಗವಾಗಿದೆ ಮುಸ್ಲಿಮರು. ಬಟ್ ನಮ್ಮಲ್ಲಿ ಆದಂತಹ ನೈತಿಕ ಅಧಃಪತನ ಇದೆಯಲ್ಲ, ಇದಕ್ಕೆಲ್ಲ ಕಾರಣ ಇದೇ ಕಾಂಗ್ರೆಸ್ ನಿಂದನೇ ಅಲ್ವಾ? ಬಹಳ ದೊಡ್ಡ ಸಂಖ್ಯೆಯಲ್ಲಿ 14-15 ಜನ ಅಲ್ಪಸಂಖ್ಯಾತರು ಆರಿಸಿ ಬಂದಿದ್ದು. ನಮಗೆ ಆ ಮನೋಭಾವ ಇಲ್ಲದೆ ಇದ್ದ ಮೇಲೆ ನಾವು ಅವ್ರಿಗೆ ಯಾಕೆ ಬೈಬೇಕು? ಯೋಚನೆ ಮಾಡಿ. ಮೀಸಲಾತಿ ಕೇಳ್ತಕ್ಕಂಥದ್ದು ನಾಟ್ ಎ ರೈಟ್ ಥಿಂಗ್. ಸಮಾಜದಲ್ಲಿ ಪರಿವರ್ತನೆಗೆ ಪ್ರಯತ್ನ ಮಾಡ್ಬೇಕು ನಾವು. ಆವತ್ತಿದ್ದ ಸಮಾಜ ಆಯ್ಕೆ ಮಾಡಿದ್ದೇನು, ಇವತ್ತು ಬೇಡ ಅಂತ ಹೇಳಿದ್ದೆ. ನಮ್ ಜನ ಎಷ್ಟು ಒಳ್ಳೆಯವ್ರಂದ್ರೆ, ಅಜರುದ್ದೀನ್ ಸೆಂಚುರಿ ಹೊಡೆದ್ರೆ ನಾವು ಕ್ಲಾಪ್ ಹೊಡಿತೇವೆ. ನಾವೇನು ಅಜರುದ್ದೀನ್ ಮುಸ್ಲಿಂ ಅಂತ ಹೇಳಿ ಅವ್ನು ಸೆಂಚುರಿ ಹೊಡೆದ್ರೆ ಕ್ಲಾಪ್ ಹೊಡೆದ ಕೂತ್ರೆ ಅವ್ನು ಇಂಡಿಯನ್. ಹಿ ಇಸ್ ಅವರ್ ಕ್ರಿಕೆಟರ್, ಹಿ ಇಸ್ ಅವರ್ ಬಾಯ್. ದಿಸ್ ಇಸ್ ದಿ ಆಟಿಟ್ಯೂಡ್ ಆಫ್ ದಿ ಕಾಮನ್ ಮ್ಯಾನ್. ವಿಷ ತುಂಬಿದವರು ನಾವು, ಅದಕ್ಕೆ ರಾಜಕಾರಣಿಗಳು. ನನಗೆ ಆಕ್ಚುಲಿ 72 ಖದಿರುದ್ದೀನ್, ನಾನು ಐ ಗಾಟ್ ಅಪ್ ವೆರಿ ಅರ್ಲಿ ಇನ್ ದ ಮಾರ್ನಿಂಗ್. ಫ್ಲಾಗ್ ಹಾಯಿಸ್ಟಿಂಗ್ ನನಗೆ 9 o'clock ಇತ್ತು. ಐ ಆಮ್ ಟಯರ್ಡ್. ಆದ್ರೂ ಕೂಡ when I talk to friends like you, ಏನ್ ಬೇರೆ ಬೇರೆ ದೇಶಗಳಲ್ಲಿರೋರು ಯಂಗ್ಸ್ಟರ್ಸ್, ನಮ್ಮ ಮೇಲೆ, I come from a very very ordinary background. I'm speaking to from my native village. I'm in village. My friends are helping me. ನನಗೆ ಇದು ಗೊತ್ತಾಗದ್ರೆ ಈ ಝೂಮ್ ಮಾಡೋದು ಇದೆಲ್ಲ. I consider it as a very big honor. ದೇವ್ರು ಎಷ್ಟು ದಿವಸ ಆಯುಸ್ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಉಳಿದಷ್ಟು ದಿವಸ ನಿಮ್ಮೆಲ್ಲರ ವಿಶ್ವಾಸವನ್ನು ಹೀಗೆ ಇಟ್ಕೊಂಡು ಈ ಪ್ರಪಂಚದಿಂದ ನಿರ್ಗಮಿಸ್ಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥವ್ರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆನರ್ ಶೋನ್ ಟು ಮೀ.